ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಮನೋವಲ್ಲಭಂ ವಾಜಿಪದನಂ ಸತ್ಪ್ರಮೋದನಂ ಮಧ್ವಹೃತ್ಸದನಂ ಭಾವಿ ಮಧ್ವಸದ್ಭುಜಗಂ ಭಜೆ. ತ್ರಿಧಾಮಾಯಸ್ಯ ಹೃತ್ಸೀಮ್ನಿ ಕೃತಧಾಮಾ ನಿರಂತರಂ ಸುಧೀಶ್ರಿಯಂ ದಿಶತು ನಃ ಸಮಧ್ವಕ್ಷೀರಸಾಗರಃ. ಸ್ತೋತವ್ಯಕರ್ಮಾಣ ಮಿಲಾತಲೇಸ್ಮಿನ್ ಗಾತವ್ಯಮಾಹಾತ್ಮ್ಯಸುಪಾತ್ರಭೂತಂ ಲಾತವ್ಯರೂಪಂ ಗುರುವಾದಿರಾಜಂ ಧ್ಯಾತವ್ಯಮೂರ್ತಿಂ ಪ್ರಣತೋಸ್ಮಿ ಭಕ್ತ್ಯಾ. ವಿಪಕ್ಷಶಿಕ್ಷಾದಕ್ಷೋ ಮಾಂ ಲಕ್ಷ್ಮೀಸೇಕ್ಷಣದೀಕ್ಷಿತಃ ವಾದಿರಾಟ್ ಪಕ್ಷಗೋ ಅಭೀಕ್ಷ್ಣಂ ರಕ್ಷ್ಯಾದ್ಭಾವಿ ಮಹೋಕ್ಷವಾಟ್. ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ನೈವೇದ್ಯಗವಿಷಂಭ್ರಾಮೇ ವೀಕ್ಷ್ಯ ತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ. ಕೋಲವ್ಯಾಸಹಯಗ್ರೀವಪದಕಂಜಮಧುವೃತಂ ಶ್ರೀ ವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ ಪ್ರಿಯಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮಪೂಜ್ಯ ಶ್ರೀಪಾದಂಗಳವರ ಪಾದಾರಬಿಂದಗಳಲ್ಲಿ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಇವತ್ತಿನ ದಿನ ಶ್ರೀ ವಾಗೀಶತೀರ್ಥ ಮುನಿವರಿಯರ ಮಧ್ಯಾರಾಧನೆ. ಶ್ರೀ ವಾಗೀಶತೀರ್ಥರು ಕೃಷ್ಣ ಸನ್ನಿಧಿಯಲ್ಲಿ ಹರಿಪದವನ್ನು ಸೇರಿ ಅಂದರೆ ವೃಂದಾವನಸ್ಥರಾಗಿ 500 ವರ್ಷಗಳಾದವು. ತದ್ಯೋತಕವಾಗಿ ಒಂದು ಸಂಭ್ರಮದಿಂದ ಅವರ ಪುಣ್ಯಸ್ಮರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಆರಾಧನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರ ಬಗ್ಗೆ ಅಧಿಕೃತವಾದಂಥ ಸ್ವತಂತ್ರ ಕೃತಿಗಳು ಯಾವುದೂ ಇಲ್ಲ. ವಾಗೀಶತೀರ್ಥರ ಮಹಿಮೆಯನ್ನೇ ಸ್ವತಂತ್ರವಾಗಿ ವಿಸ್ತಾರವಾಗಿ ಬೋಧನೆ ಮಾಡತಕ್ಕಂಥ ಸ್ವತಂತ್ರ ಕೃತಿಗಳು ಇಲ್ಲ. ಇಲ್ಲ ಅಂದರೆ ಇವತ್ತಿಗೂ ಉಪಲಬ್ಧವಾಗಿಲ್ಲ ಅನ್ನೋಣ ನಾವು, ಅದು ಒಳ್ಳೆಯದು ಅಂತ ಅರ್ಥ. ಆದರೆ ಸ್ವತಂತ್ರ ಕೃತಿಗಳು ಇಲ್ಲದೇ ಇದ್ದರೂ ಕೂಡ ವಾದಿರಾಜರ ಮಹಿಮಾಬೋಧಕ ಚಾರಿತ್ರಿಕ ಕೃತಿಗಳಲ್ಲಿ ವಾಗೀಶತೀರ್ಥರ ಬಗ್ಗೆ ನಮಗೆ ಅನೇಕ ವಿಷಯಗಳು ಗೊತ್ತಾಗ್ತದೆ. ಅದು ಯಾವ ಪ್ರಕಾರದಲ್ಲಿ ಅಂದರೆ, ವಾದಿರಾಜರ ಒಂದು ಅವತಾರಕ್ಕೆ, ಅವರ ಶಿಖರಾಗ್ರ ಸಾಧನಕ್ಕೆ ವಾಗೀಶತೀರ್ಥರ ಒಂದು ಪಾತ್ರ ಏನು, ಈ ದೃಷ್ಟಿಯಿಂದ ರಾಜರ ಒಂದು ಚರಿತ್ರೆಯನ್ನು ಇವತ್ತು ನಾವು ನೋಡಿದಾಗ ವಾಗೀಶತೀರ್ಥರ ಬಗ್ಗೆ ಕೆಲವು ಮಹಿಮಾ ಮಾಹಿತಿ ಅನ್ನೋದು ನಮಗೆ ಸ್ಫುಟವಾಗಿ ಗೊತ್ತಾಗ್ತದೆ. ಮುಖ್ಯವಾಗಿ ರಾಜರ ಅವತಾರಕ್ಕೆ ವಾಗೀಶತೀರ್ಥರು ಮಾಡಿದಂಥ ಹರಿಗುರುಗಳ ಪ್ರಾರ್ಥನೆ, ಅವರ ಸದಾಶಯ, ರಾಮಾಚಾರ್ಯ ದಂಪತಿಗಳಿಗೆ ಅವರು ಮಾಡಿದಂಥ ಸಾಂತಃಕರಣ ಅನುಗ್ರಹ, ಈ 3 ವಿಷಯಗಳ ಒಂದು ಚೌಕಟ್ಟಿನಲ್ಲಿ ಇವತ್ತು ನಾವು ವಾಗೀಶತೀರ್ಥರ ಒಂದು ಮಹಿಮೆ ಏನು ಅನ್ನೋದನ್ನು ನಾವು ಚಿಂತನೆ ಮಾಡಬಹುದಾಗಿದೆ. ವಾದಿರಾಜರ ಒಂದು ಚರಿತ್ರೆ ಬಗ್ಗೆ ಅಧಿಕೃತವಾದ ಒಂದು ಚಾರಿತ್ರಿಕ ಗ್ರಂಥಗಳು ಅಂದರೆ, ಅವರ ಸಮಕಾಲೀನರಾಗಿ ಅವರ ಶಿಷ್ಯರಾದಂಥ ಶ್ರೀ ರಘುನಾಥಾಚಾರ್ಯರು ಎನ್ನುವರು ಬರೆದಂಥ ವೃತ್ತರತ್ನ ಸಂಗ್ರಹ ಅಂತ ಒಂದು. ಎರಡನೇದಾಗಿ ವಾದಿರಾಜರನ್ನು ಚಿಕ್ಕಂದಿನಲ್ಲಿ ಕಂಡಿರತಕ್ಕಂಥ ವೇದನಿಧಿ ತೀರ್ಥರ ಶಿಷ್ಯರಾದ ಶ್ರೀ ರಾಮಚಂದ್ರಾಚಾರ್ಯರು ಲೇಖನ ಮಾಡಿದ ಶ್ರೀ ವಾದಿರಾಜ ಗುರುವರ ಚರಿತಾಮೃತ. ಇನ್ನು 19ನೇ ಶತಮಾನದ ಮಧ್ಯಭಾಗದಿಂದ ಕೊನೆಯವರೆಗೂ ಇರತಕ್ಕಂಥ ಷಟ್ಪುರಾಚಾರ್ಯರೆನ್ನವರು ಬರೆದಂಥ ಶ್ರೀ ವಾದಿರಾಜ ಗುಣರತ್ನಮಾಲ. ಈ 3 ಕೃತಿಗಳಲ್ಲಿ ನಮಗೆ ವಾಗೀಶತೀರ್ಥರ ಬಗ್ಗೆ ಸ್ವಲ್ಪ ವಿಷಯ ನಮಗೆ ಅದು ಸಂಗ್ರಹ ಮಾಡಬಹುದಾಗಿದೆ. ಆದ್ದರಿಂದ ವೃತ್ತರತ್ನ ಸಂಗ್ರಹದಲ್ಲಿ ಸ್ತೋತ್ರಾತ್ಮಕವಾದಂಥ
ಸಾಕ್ಷಾತ್ ವಾಗೀಶತೀರ್ಥರ ಮಹಿಮಾಬೋಧಕವಾದ ಒಂದು ಉಕ್ತಿ ನಮಗದೆ. ಶ್ರೀಮಧ್ವ ಸಿದ್ಧಾಂತ ಸರೋ ನಿವಾಸಿ ವಿದ್ಯಾಸುಗಂಧಂ ವರಹಂಸ ಸೇವ್ಯಂ ವಾಗೀಶತೀರ್ಥಾರ್ಯ ಮಹಾರವಿಂದಂ ಫುಲ್ಲಂ ಮುಕುಂದಾರ್ಹಣ ಯೋಗ್ಯಮಾಸೀತ್ ಅಂತ ಈ ರೀತಿಯಾಗಿ ಉಂಟು. ಅದಕ್ಕೆ ಅವರೇ ಬರೆದಂಥ ಒಂದು ಸೋಪಜ್ಞ ಟೀಕಾ ಉಂಟು. ಯಾರೋ ವೃತ್ತರತ್ನ ಸಂಗ್ರಹ ಬರೆದಂಥ ಶ್ರೀ ರಘುನಾಥ ಆಚಾರ್ಯರೇ ಅವರೇ ಬರೆದಂಥ ಒಂದು ಟೀಕಾ ಅಂದರೆ ಟಿಪ್ಪಣಿ ಅನ್ರಿ, ಅದು ಇವತ್ತಿಗೂ ಉಪಲಬ್ಧವದೆ. ಅಂದರೆ ಮುದ್ರಣ ಆಗಿಲ್ಲ ಅದು. ಅದರಲ್ಲಿ ಅದ್ಭುತವಾದಂಥ ಒಂದು ಅಭಿಪ್ರಾಯವನ್ನು ಕೂಡ ಅವರು ತಮ್ಮ ಟಿಪ್ಪಣಿಯಲ್ಲಿ ತಿಳಿಸ್ತಾರೆ. ಇದಲ್ಲದಲೇ ವಾದಿರಾಜರು ವಾಗೀಶತೀರ್ಥರ ಸನ್ನಿಧಿಯಲ್ಲಿ ಆಶ್ರಮ ಸ್ವೀಕಾರ ಮಾಡಿ ಅವರ ಒಂದು ಆದೇಶದ ಪರವಾಗೇನೆ ಗುರುಗಳು ಇಟ್ಟಿರತಕ್ಕಂಥ ಶ್ರೀ ವಾದಿರಾಜ ತೀರ್ಥ ಎನ್ನುವ ಒಂದು ನಾಮವನ್ನು ಅನ್ವರ್ಥಕ ಮಾಡುವಲ್ಲಿ ಅವರು ದೇಶ ಸಂಚಾರ ಮಾಡಿದರು ಎನ್ನುವುದು ಕೂಡ ಆ ವೃತ್ತರತ್ನ ಸಂಗ್ರಹದ ಆರಂಭದ ಭಾಗದಲ್ಲೇ ಬರ್ತದೆ. ಅಲ್ಲಿಯೂ ಕೂಡ ಟಿಪ್ಪಣಿಯಲ್ಲಿ ವಾಗೀಶತೀರ್ಥರ ಒಂದು ನಿರ್ದೇಶ ಏನಿತ್ತು ಅಂತ ಅನ್ನೋದು ನಮಗೆ ಸ್ಫುಟವಾಗಿ ಗೊತ್ತಾಗ್ತದೆ ಅಂತ ಅರ್ಥ. ಇದಲ್ಲದೆ ವಾದಿರಾಜ ಗುರುವರ ಚರಿತಾಮೃತದ ಪ್ರಥಮ ಮತ್ತು ದ್ವಿತೀಯ ಬಿಂದುಗಳಲ್ಲಿ ವಾಗೀಶತೀರ್ಥರ ಬಗ್ಗೆ ನಮಗೆ ಅನೇಕ ಮಾಹಿತಿ ಉಂಟು. ಅದೇ ರೀತಿ ವಾದಿರಾಜ ಗುಣರತ್ನಮಾಲೆಯ 4ನೇ ವಿಕಾಸದಲ್ಲಿ ಕೂಡ ವಾಗೀಶತೀರ್ಥರ ಬಗ್ಗೆ ಕೆಲವು ಮಾಹಿತಿಯನ್ನು ನಾವು ನೋಡಬಹುದಾಗಿದೆ. ಈ ನಿಟ್ಟಿನಲ್ಲಿ ಅಂದರೆ ವಾಗೀಶತೀರ್ಥರ ಒಂದು ಚರಿತ್ರೆ ಮಹಿಮೆಯನ್ನು ಓದುವಾಗ ಕೇಳುವಾಗ ನಮಗಿದು ವಾದಿರಾಜರ ಒಂದು ಮಹಿಮಾ ಅವ್ರದ್ದೇ ಚರಿತ್ರೆ ಅಂತನ್ನೋ ಒಂದು ಭಾವನೆ ಬಂದೇ ಬರ್ತದೆ. ಆದರೆ ಚಿಂತನೆ ಹೇಗೆ ಮಾಡಬಹುದು ಅಂದರೆ ಮೊದಲೇ ಹೇಳಿದಂತೆ ಅವರು ಸಾಕ್ಷಾತ್ ಭಗವಂತನಲ್ಲಿ ಮಾಡಿದಂಥ ಒಂದು ಪ್ರಾರ್ಥನೆಯ ಪ್ರಕಾರ ಅವರ ಒಂದು ಸದಾಶಯ ಏನಿತ್ತು, ಅವರ ಒಂದು ತ್ರಿಕಾಲಜ್ಞತ್ವ ಅನ್ನೋದು ಎಂಥದ್ದು, ಅವರ ಸಾಂತಃಕರಣ ಅನುಗ್ರಹ ಏನು ಅಂತನ್ನೋ ಈ ನಿಟ್ಟಿನಿಂದ ವಾಗೀಶತೀರ್ಥರ ಮಹಿಮೆಯನ್ನು ರಾಜರ ಚರಿತ್ರೆಯಲ್ಲೇ ನಾವು ಹುಡುಕತಕ್ಕಂಥ ಒಂದು ಕಾರ್ಯವನ್ನು ಮಾಡಬಹುದು ಅಂತ ಅರ್ಥ. ಹೀಗೆ ವಾದಿರಾಜರ ಒಂದು ಚಾರಿತ್ರಿಕ ಗ್ರಂಥಗಳಲ್ಲಿ ವಾಗೀಶತೀರ್ಥರ ಬಗ್ಗೆ ಇರತಕ್ಕಂಥ ಮಾಹಿತಿ ಈ ರೀತಿಯಾಗಿ ಉಂಟು ಅಂತ ಅರ್ಥ. ಶ್ರೀ ವಿಷ್ಣುತೀರ್ಥಾಚಾರ್ಯರ ಒಂದು ಪರಂಪರೆ ಅಂದರೆ ತೇಷು ಮುಖ್ಯವು ವಿಷ್ಣುತೀರ್ಥ ಪದ್ಮನಾಭಾಖ್ಯ ಯೋಗಿನೋ ಅಂತನ್ನೋದು ಸರಸಭಾರತಿ ವಿಲಾಸದಲ್ಲಿ ಕೂಡ ಮತ್ತು ಈ ಪ್ರಮಾಣ ನಮಗೆ ಬ್ರಹ್ಮಾಂಡ ಪುರಾಣದಲ್ಲಿ ಕೂಡ ನಮಗೆ ಉಪಲಬ್ಧವಾಗ್ತದೆ. ಅತ್ಯಕ್ತ ದೇಹ ತತ್ರಾದ್ಯ ಅಂತ ಈ ರೀತಿಯಾಗಿ ಸ್ಪಷ್ಟವಾಗಿ ಆ ಪುರಾಣ ವಾಕ್ಯ ಉಂಟು. ರಜತ ಪೀಠಪುರ ಮಹಾತ್ಮೆ ಯಾವುದು ಬ್ರಹ್ಮಾಂಡ ಪುರಾಣಗತವಾದದ್ದೋ ಅದರಲ್ಲಿ ಅವರ ಮೊದಲು ಉಲ್ಲೇಖ ಮಾಡಿದಂಥ ಶ್ರೀ ವಿಷ್ಣುತೀರ್ಥಾಚಾರ್ಯರು ಇವತ್ತಿಗೂ ಕೂಡ ದೇಹವನ್ನು ತ್ಯಾಗ ಮಾಡದಲೇ ಕುಮಾರ ಪರ್ವತದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಶರತ್ಸತೆ ವ್ಯತೀತೇತು ಅಂತ ಅರ್ಥ. ಅಂದರೆ ದೇವತೆಗಳ ಒಂದು ಮಾನದಿಂದ 100 ವರ್ಷ ಆದ ಮೇಲೆ ಮತ್ತೆ ಈ ಭೂಮಿಗೆ ಬಂದು ಖಿಲವಾದಂಥ ಮಧ್ವ ಸಿದ್ಧಾಂತವನ್ನು ಪುನರುತ್ಥಾನ ಮಾಡತಕ್ಕಂಥ ಒಂದು ವಿಶೇಷ ಅಧಿಕಾರ ಅದು ಶ್ರೀಮದ್ ಆಚಾರ್ಯರು ತಮ್ಮ ಪೂರ್ವಾಶ್ರಮ ಅನುಜರಾದಂಥ ವಿಷ್ಣುತೀರ್ಥಾಚಾರ್ಯರಿಗೆ ಕೊಟ್ಟಿರತಕ್ಕಂಥ ವಿಷಯ ಅದು ಪುರಾಣದಲ್ಲಿ ಉಂಟು, ಸರಸಭಾರತಿ ಮೊದಲಾದ ಕೃತಿಗಳಲ್ಲಿ ಕೂಡ ಉಂಟು. ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ವರದರಾಜತೀರ್ಥರು ಅಂತ ಅವರು 18ನೇಯವರು ಈ ಪರಂಪರೆಯಲ್ಲಿ. ಅವರ ಮೂಲ ಬೃಂದಾವನ ಕುಂಭಾಸಿಯಲ್ಲಿ ಇವತ್ತಿಗೂ ಉಂಟು ಅಂತ ಅರ್ಥ. ಅವರ ಕರಕಂಜ ಸಂಜಾತರೆ ಸಾಕ್ಷಾತ್ ವಾಗೀಶತೀರ್ಥರು. ಒಂದು ಕಡೆ ಹೇಳ್ತಾರೆ, ಕುಂಭಾಸಿ ಕ್ಷೇತ್ರ ಮಠಗಾನ್ ಶ್ರೀ ವಾಗೀಶ ಮುನೀಶ್ವರಾನ್ ಭಕ್ತಾನುಗ್ರಹ ದಕ್ಷಾಂತಾನ್ ಅಂತ ಈ ರೀತಿಯಾಗಿ ಸ್ಪಷ್ಟವಾಗಿ ಅವರ ಮಹಿಮೆಯನ್ನು ಒಂದೊಂದು ಪದದಿಂದಲೇ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಅಂತ ಅರ್ಥ. ಈ ನಿಟ್ಟಿನಿಂದ ಯಾವ ರಾಮಾಚಾರ್ಯ ದಂಪತಿಗಳಿಗೆ ಮೊದಲು ಒಂದು ಹೆಣ್ಣು ಮಗು ಇತ್ತು, ಅವರಿಗೆ ಪುತ್ರ ಸಂತಾನ ಇರಲಿಲ್ಲ ಅನ್ನೋ ದೃಷ್ಟಿಯಿಂದಲೇ ಅವರು ಏನು ಮಾಡಿದರು ಅಂತನ್ನೋ ಲೆಕ್ಕಾಚಾರವನ್ನು ನಾವು ನೋಡಿದಾಗ ಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಮಹಾತ್ಮರ ಒಂದು ಮಹಿಮೆಯನ್ನು ಶ್ರವಣ ಮಾಡಿದಂಥ ಯಾವ ದಂಪತಿಗಳು ಶ್ರುತ್ವ ಶರಣಮೇಯಿಮಾನ್ ಯಾರನ್ನು ಸಾಕ್ಷಾತ್ ವಾಗೀಶತೀರ್ಥರನ್ನೇ ಅವರು ಶರಣು ಹೊಂದಿದರು ಅಂತದೆ. ಅಂದರೆ ದೇವರನ್ನು ಶರಣ ಹೊಂದಿದರು ಅನ್ನೋದಕ್ಕಿಂತ ಮುಖ್ಯವಾಗಿ ಗುರುದ್ವಾರ ಪ್ರಸನ್ನ ಸನ್ ಭರತಿತ್ವಾಂ ರಮಾಪತಿ ಅಂತೇನೋ ಒಂದು ಕ್ರಮ ಇದೆ. ಆ ಕ್ರಮವನ್ನು ವಾಗೀಶತೀರ್ಥ ದಂಪತಿಗಳು ಅನುಸರಿಸಿದರು ಅಂತ ಅನ್ನೋದನ್ನು ತಿಳಿಸುವಲ್ಲಿ ಅವರು ಆ ಕುಂಭಾಸ್ಯ ಮಠಕ್ಕೇನೆ ಹೋಗಿ ವಾಗೀಶತೀರ್ಥರಲ್ಲಿ ಶರಣಾಗತರಾಗಿ ಇಂಥ ಒಂದು ಸತ್ಪುತ್ರ ಪ್ರಾಪ್ತಿಗಾಗಿ ಅನುಗ್ರಹವನ್ನು ಮಾಡಬೇಕು ಅಂತಂತಾರೆ. ಅವರು ತ್ರಿಕಾಲಜ್ಞರಾದ್ದರಿಂದ ಸ್ವಲ್ಪ ವಿಚಾರ ಮಾಡಿದರು ಯಾರು ವಾಗೀಶತೀರ್ಥರು. ಹಾಗಾದ್ರೆ ಏನು ಮಾಡಬೇಕು? ಪವಿತ್ರ ಸ್ವರ್ಣ ಪಾತ್ರಸ್ಥಂ ಸ್ವರ್ಣವರ್ಣ ಮನೋರಮಂ ಶಿಶುಂ ದತ್ತಂ ಮದಾರಾಧ್ಯ ಕೋಲಾಯೇತಿ ವಚೋ ಅಬ್ರವನ್ ಅಂತದೆ. ಅವರಿಗೆಲ್ಲ ಮುಂದೆ ಇಂಥದ್ದೇ ಆಗ್ತದೆ, ಇಂಥ ಒಬ್ಬ ಉತ್ತಮ ದೇವತೆ ಅವತರಿಸಿ ಬರ್ತಾರಾದ್ದರಿಂದ ಅವಶ್ಯವಾಗಿ ನಮ್ಮಿಂದ ಆರಾಧ್ಯನಾದಂಥ ಸಾಕ್ಷಾತ್ ಭೂರಹ ದೇವರ ಸೇವೆಗಾಗೇ ಆ ಮಗು ಇರಬೇಕು ಅಂತನೋ ಲೆಕ್ಕಾಚಾರವನ್ನು ಮಾಡಿ ಈ ಮಾತನ್ನು ಹೇಳಿದಾಗ
ಅವರಿಗೆ ಖಿನ್ನತೆ ಆಗ್ತದೆ. ಆಕರ್ಣ್ಯ ತದ್ ವಾಚ ಮಿಮಾಂತು ದಂಪತಿ ಖಿನ್ನೌ ಯದಾಸ್ತಾಂ ಗುರವೋ ಅವದಂಸ್ತದ. ಏನಂತಾರಂದರೆ ಯದಿ ಪ್ರಸೂಯೇತ ಭವನ್ನಿಕೇತನೆ ತದಾ ಸ ಬಾಲೋ ಯುವಯೋ ಪರಂ ಭವೇತ್ ಅಂತ. ಆ ಮಗು ಏನಾದರೂ ನಿಮ್ಮ ಮನೆಯಲ್ಲೇ ಹುಟ್ಟಿದರೆ ಆ ಮಗು ನಿಮ್ಮದೇ ಆಗಲಿ ಅಂತ ಈ ರೀತಿಯಾಗಿ ವಾಗೀಶತೀರ್ಥ ಹೇಳ್ತಕ್ಕಂಥ ಮಾತು. ಬಹಿಪ್ರಸೂಯೇತ ತದಾ ಸಮಹ್ಯಂ ದೇಯ ಸುದೈವಂ ಹಿ ಪರೀಕ್ಷಣೀಯಂ ಅಂತದೆ. ಆದ್ದರಿಂದ ಒಂದು ವೇಳೆ ಆ ಮಗು ಮನೆ ಹೊರಬದಿಯಲ್ಲಿ ಹುಟ್ಟಿದರೆ ಆ ಮಗುವನ್ನು ನೀವು ನಮಗೇ ಕೊಡಬೇಕು ಅಂತ ಈ ರೀತಿಯಾದಂಥ ಒಂದು ನಿಬಂಧನೆಯನ್ನು ಮಾಡತಕ್ಕಂಥದ್ದು. ಸುಮ್ಮನೆ ಮಾಡಿದ್ರು ಅಂತ ಹೇಳ್ಕೋಬೇಕಾಗಿಲ್ಲ ನಾವು. ವಾಗೀಶತೀರ್ಥರಿಗೆ ಅದೆಲ್ಲ ಗೊತ್ತಿತ್ತು, ತ್ರಿಕಾಲಜ್ಞರಾದ್ದರಿಂದ ಗುಣರತ್ನಮಾಲಾದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅವರು ಕೂಡ 12 ವರ್ಷ ಸಾಕ್ಷಾತ್ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ವಾಗೀಶತೀರ್ಥರಲ್ಲಿ ಅವರು ಶರಣು ಹೊಂದಿ ರಾಮಾಚಾರ್ಯ ದಂಪತಿಗಳು. ಆವಾಗ ಸಾಕ್ಷಾತ್ ಭಗವಂತ ಅಂದರೆ ಕೋಲರೂಪನಾದಂಥ ಭಗವಂತ ಅವದತ್ತ ಸ್ವಪ್ನೇ ಯತೀಶಿತು ಅಂತದೆ. ಶುದ್ಧ ಭಾವಂ ತಯೋರ್ ಜ್ಞಾತ್ವಾ ಅವದತ್ತ ಸ್ವಪ್ನೇ ಯತೀಶಿತು. ಯಾರು ಸೇವೆ ಮಾಡಿದವರು ಪ್ರಾರ್ಥನೆ ಮಾಡಿದವರು ರಾಮಾಚಾರ್ಯ ದಂಪತಿಗಳಾದರೆ ಪರಮಾತ್ಮ ಸೂಚನೆ ಮಾಡಿದ್ದು ಸ್ವಪ್ನದಲ್ಲಿ ವಾಗೀಶತೀರ್ಥರಿಗೆ ಅಂತ ಅರ್ಥ. ಯಾರು ಶುದ್ಧ ಭಾವ, ಶುದ್ಧವಾದ ಮನಸ್ಸಿನ ಒಂದು ಭಾವವನ್ನಂದರೆ ಆ ದಂಪತಿಗಳ ಒಂದು ಶುದ್ಧ ಭಾವವನ್ನು, ಮನಸ್ಸಿನ ಒಂದು ಪಾವಿತ್ರ್ಯವನ್ನು ತಿಳ್ಕೊಂಡು ಪರಮಾತ್ಮ ವಾಗೀಶತೀರ್ಥರಿಗೆ ಅಂಥ ಸೂಚನೆಯನ್ನು ಮಾಡಿದ. ಏನಂತ? ಜನಿಷ್ಯತಿ ಉತ್ತಮೋ ದೇವೋ ದೇವಭಟ್ಟಸ್ಯ ಯೋಷಿತಿ ಅಂತ ಈ ರೀತಿಯಾಗಿ. ಆವಾಗ ವಾಗೀಶತೀರ್ಥರು ಈ ಸ್ವಪ್ನವನ್ನು ಮತ್ತೆ ಮತ್ತೆ ಅವರು ಚಿಂತನೆ ಮಾಡ್ತಾ ಇರ್ತಾರೆ. ಪ್ರಬುದ್ಧಸ್ಯ ಯತೇರೇವಂ ಸ್ವಪ್ನಂ ಚಿಂತಯತೋ ಮುಹುಹು ಅಂತಂತಾರೆ. ಬಭೂವ ಯಾವದಾನಂದ ಸವಕ್ತುಂ ನೈಮ ಶಕ್ಯತೆ ಅಂತ ಗುಣರತ್ನಮಾಲಾದಲ್ಲಿ ಈ ರೀತಿ ಹೇಳಿದ್ದಾರೆ. ಅವರು ಸ್ವಪ್ನವನ್ನೇ ತಾವು ಎದ್ದ ಮೇಲೆ ಅದನ್ನು ಚಿಂತನೆ ಮಾಡ್ತಾ ಹೋದ್ರಂತೆ, ಏನಿರಬಹುದು ಇದು ವಿಷಯ ಅಂಥೇಳಿ. ಆವಾಗ ಅವ್ರಿಗೆ ಎಷ್ಟು ಸಂತೋಷ ಆತೋ ಅದನ್ನು ಶಬ್ದಗಳಿಂದ ಹೇಳಿಕೆ ಬರೋದಿಲ್ಲ. ಬಭೂವ ಯಾವದಾನಂದ ಸವಕ್ತುಂ ನೈವ ಶಕ್ಯತೆ ಅಂತ ಈ ರೀತಿಯಾಗಿ. ಇದೆಲ್ಲ ವಾಗೀಶತೀರ್ಥರಿಗೆ ಸಂಬಂಧಪಟ್ಟಂಥ ವಿಷಯವನ್ನು ನಾವು ಸ್ಫುಟವಾಗಿ ನೋಡ್ಬೋದು. ಯದ್ಯಪಿ ಇದು ವಾದಿರಾಜರ ಒಂದು ಅವತಾರ ಕಥೆ ಅನಿಸಿದರೂ ಕೂಡ, ನಮಗೆ ಮಹಿಮೆ ಅನಿಸಿದರೂ ಕೂಡ, ವಾಗೀಶತೀರ್ಥರ ಪಾತ್ರ ಎಂಥದ್ದು ಅಂತ ಅನ್ನೋದನ್ನು, ಅಂದರೆ ಅವರ ಒಂದು ವಿಶಿಷ್ಟವಾದಂಥ ಒಂದು ಪ್ರಾರ್ಥನೆ ಏನದೇ ಅದು ವಾದಿರಾಜರ ಒಂದು ಅವತಾರಕ್ಕೆ ಎಷ್ಟು ಕಾರಣವಾಯಿತು ಅಂತ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಈ ಎಲ್ಲ ಪಂಕ್ತಿಗಳನ್ನು ನೋಡಿದರೆ ನಮಗೆ ಅದು ಸ್ಫುಟವಾಗ್ತದೆ ಅಂತ ಅರ್ಥ. ಸರಿ, ವಾದಿರಾಜರು ಅವತಾರ ಮಾಡಿದರು ಅಂದರೆ ಅದಕ್ಕೂ ಪರಮಾತ್ಮ ಒಂದು ಹಿನ್ನೆಲೆ ಹೇಳಿದ. ಅಭೂಸ್ಪರ್ಶಂ ಗ್ರಹೀತ್ವೇನಂ ತ್ವಂ ಸ್ವಶಿಷ್ಯಂ ವಿಧೇಹಿತಂ ಅಂತದೆ ಸ್ಪಷ್ಟವಾಗಿ. ಅದು ಭೂಸ್ಪರ್ಶವಾಗಬಾರದು, ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಮೊದಲೇ ಸಮಯವನ್ನೂ ತಿಳಿದಂಥ ಯಾವ ವಾಗೀಶತೀರ್ಥರು ಅವರಂತಾರೆ ಒಂದು ಕಡೆಗೆ ಪ್ರಸೂತಿ ಕಾರ್ಯಕುಶಲ ನಿಯುಕ್ತ ವೃದ್ಧಯೋಷಿತ ಅಂತ ಪ್ರಮಾಣ ನೋಡಿ. ವಾಗೀಶತೀರ್ಥರಿಂದ ಆ ಸನ್ನಿಧಿಗೆ, ಆ ಸ್ಥಳಕ್ಕೆ ಮೊದಲೇನೆ ಪ್ರಸೂತಿ ಕಾರ್ಯಕುಶಲ ನಿಯುಕ್ತ ವೃದ್ಧಯೋಷಿತ ಅವರೆಲ್ಲರಂಥ ಸ್ತ್ರೀಯರನ್ನು ಮೊದಲೇ ಕಳಿಸಿದ್ದಾರೆ. ಅಲ್ಲೇನೇ ಅಭೂಸ್ಪರ್ಶವಾದಂಥ ಒಂದು ಹಂತದಲ್ಲಿ ಸಾಕ್ಷಾತ್ ವಾದಿರಾಜರ ಒಂದು ಅವತಾರವಾಯಿತು ಅಂತದೆ. ಆ ಹರಿವಾಣದಲ್ಲಿ ಇರ್ತಕ್ಕಂಥ ವಾದಿರಾಜರನ್ನು ಆ ಗುರುಗಳು ದೂರದಲ್ಲಿದ್ದರು, ಅವರ ಸನ್ನಿಹಕ್ಕೆ ಒಯ್ದು ತೋರಿಸ್ತಾರೆ ಅಂತ ಅರ್ಥ. ಅವ್ರು ಹೇಳ್ತಾರೆ ಏನಂದರೆ, ಭಾವಿವಾಯೋ ನಮಸ್ತುಭ್ಯಂ ರುಜುವರ್ಯ ಪ್ರಸೀದ ನಹ ಅಂತದೆ ಸ್ಪಷ್ಟವಾಗಿ. ನಾವು ವಾದಿರಾಜರನ್ನು ಇವತ್ತು ಭಾವಿ ಸಮೀರರು ಅಂತ ಯಾಕೆ ಹೇಳಬೇಕು? ಆ ಪ್ರಮಾಣ ಹೆಂಗೆ ಒಪ್ಪೋದು? ಈ ಪದಗಳನ್ನು ಹೆಂಗೆ ಒಪ್ಪೋದು? ಬರೀ ಇದೇನೋ ಇದು ಪ್ರಶ್ನೆ ಮಾಡ್ತಾನೆ ಇದ್ದೀವಿ. ಆದರೆ ಸುಮಾರು 348 ವರ್ಷಗಳ ಹಿಂದೇನೆ, ಅದಕ್ಕೂ ಹೆಚ್ಚು 373 ವರ್ಷಗಳ ಹಿಂದೇನೆ ರಚಿತವಾದಂಥ ಯಾವ ಗುರುವರ ಚರಿತಾಮೃತ ಅನ್ನೋ ಗ್ರಂಥ ಏನದೇ, ಅದು ನಿನ್ನೆ ಮಾಡಿದಂಥ ಗ್ರಂಥ ಅಲ್ಲ. ಆ ಗ್ರಂಥವನ್ನು ಬರೆದಂಥ ರಾಮಚಂದ್ರಾಚಾರ್ಯರು ಚಿಕ್ಕಂದಿನಲ್ಲಿ ವಾದಿರಾಜರನ್ನು ಸಾಕ್ಷಾತ್ ಕಂಡವರು. ಹೇಗೆ ಪಂಡಿತಾಚಾರ್ಯರು ಕೂಡ, ಅಂದರೆ ಮಧ್ವಿಜಯಕಾರರು ಇವತ್ತು ಚಿಕ್ಕಂದಿನಲ್ಲಿ ಸಾಕ್ಷಾತ್ ಮಧ್ವಾಚಾರ್ಯನ ಯಾವ ರೀತಿ ಕಂಡಿದ್ದರೋ, ಅದೇ ರೀತಿಯಾಗಿ ರಾಮಚಂದ್ರಾಚಾರ್ಯರು ಕೂಡ ಚಿಕ್ಕಂದಿನಲ್ಲಿ ಅವರು ವಾದಿರಾಜರನ್ನು ಕಂಡವರು. ತಮ್ಮ ಹಿರಿಯರಿಂದ ಸಾಕ್ಷಾತ್ ಗುರುಗಳಾದಂಥ ವೇದನಿಧಿಗಳಿಂದ ರಾಜರ ಒಂದು ಮಹಿಮಾವನ್ನು, ಅವತಾರದ ಒಂದು ಪ್ರಕಾರವನ್ನು ಕೂಡ ಸ್ಫುಟವಾಗಿ ಅರಿತವರು. ಆದ್ದರಿಂದಲೇ ಈ ಮಾತನ್ನು ಹೇಳ್ತಾರೆ. ಏನಂತ? ಭಾವಿವಾಯೋ ನಮಸ್ತುಭ್ಯಂ ರುಜುವರ್ಯ ಪ್ರಸೀದನಃ. ನಮಗೆ ಬೇರೆಯವರ ಒಂದು ಉಕ್ತಿ ಪ್ರಮಾಣವನ್ನು ಒಪ್ಪಂಗಿಲ್ಲ ಅಂತಂದರೂ ಕೂಡ ಸುಮಾರು 373 ವರ್ಷಗಳ ಹಿಂದೆ ರಚಿತವಾದಂಥ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಇವತ್ತು
ಸಾಕ್ಷಾತ್ ಬಂಗಾರದ ಹರಿವಾಣದಲ್ಲಿರ್ತಕ್ಕಂಥ ಮಗುವನ್ನು ನೋಡಿ ವಾಗೀಶತೀರ್ಥರ ಒಂದು ಉದ್ಗಾರ ಏನಿತ್ತು ಏನಂತ ಗುರುತಿಸಿದರು ಅಂತ ಅರ್ಥ. ನಮಗೆ ವಾಗೀಶತೀರ್ಥರ ಮಾತಿನಲ್ಲಿ ವಿಶ್ವಾಸ ಇಲ್ಲ ಅಂದರೆ ಬಿಟ್ಬಿಟ್ಟೆ, ಆ ವಿಷಯ ಬೇರೆ ಅಂತ ಅರ್ಥ. ಆದ್ದರಿಂದ ಅದೆಷ್ಟು ಪ್ರಾಮಾಣಿಕವಾದಂಥ ಒಂದು ಗ್ರಂಥ ವಾದಿರಾಜ ಗುರುವರ ಚರಿತಾಮೃತ ಅಂದರೆ ಆನುಪೂರ್ವಿಯಾಗಿ ಇವತ್ತು ಎಲ್ಲಿವರೆಗೆ ಪೆನಗುಂಡಿಯಲ್ಲಿ ಇವತ್ತು ವಿಜಯನಗರ ಸಾಮ್ರಾಜ್ಯ ಪುನಃಸ್ಥಾಪನೆ ಆದ ಮೇಲೆಯೂ ಕೂಡ ವೀರ ವೆಂಕಟಪತಿರಾಯ ನಂಬರ್ 2 ಆ ಸನ್ನಿಧಿಯಲ್ಲಿ ವಾದಿರಾಜರು ತ್ರಿವಿಕ್ರಮ ಪ್ರತಿಷ್ಠೆ ಮಾಡಿ ಪೆನಗುಂಡಕ್ಕೆ ಹೋಗಿ ಅದು ರಾಜಧಾನಿಯಾಗಿತ್ತು ಆ ಸಂದರ್ಭದಲ್ಲಿ. ಅಲ್ಲಿ ಪ್ರಸಂಗಾಭರಣ ತೀರ್ಥರು ಅಂತ ಏನೋ ಒಂದು ಪ್ರಶಸ್ತಿಯನ್ನು ಅವರು ಪ್ರಶಸ್ತವಾಗಿ ಪಡೆದರೋ ಅದೆಲ್ಲ ವಿಷಯ ನಮಗೆ ಇವತ್ತು ಸ್ಪಷ್ಟವಾಗಿ ತಿಳಿಯೋದು ವೃತ್ತರತ್ನ ಸಂಗ್ರಹದಿಂದ ಅಲ್ಲ, ಕೇವಲ ವಾದಿರಾಜ ಗುರುವರ ಚರಿತಾಮೃತದಿಂದ. ಅಷ್ಟು ಪ್ರಾಮಾಣಿಕವಾದಂಥ ವಿಚಾರವನ್ನು ಆನುಪೂರ್ವಿ ಸಹಿತವಾಗಿ ಕೊಟ್ಟಿರ್ತಕ್ಕಂಥ ಪ್ರಾಚೀನ ಗ್ರಂಥ ನಮಗೆ. ಅದು ವಾದಿರಾಜನ್ನು ನೋಡೇನೆ ಬರೆದಂಥವರು ಅವರು ರಾಮಚಂದ್ರಾಚಾರ್ಯರು. ತ್ರಿವಿಕ್ರಮ ಒಂದು ಪ್ರತಿಷ್ಠೆ ಇರಲಿ, ಆಮೇಲೆ ಅದೇ ಭೂತರಾಜರ ಒಂದು ವಿಷಯ ಅಂದರೆ ಮಹಿಮಾ ವಿಷಯ, ಹಾಗೆಯೇ ಧ್ವಜಸ್ತಂಭ ಪ್ರತಿಷ್ಠೆಗೆ ಸಂಬಂಧಪಟ್ಟಂಥದ್ದು ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ದಾಖಲಿಸಿದಂಥ ಒಂದು ಆಕರ ಕೃತಿ ಅದು ವಾದಿರಾಜ ಗುರುವರ ಚರಿತಾಮೃತ. ಆ ಕೃತಿಯಲ್ಲೇ ಇವತ್ತು ವಾಗೀಶತೀರ್ಥರು ಈ ಉದ್ಗಾರವನ್ನು ಮಾಡಿದ್ದು ಆ ಮಗುವನ್ನು ನೋಡಿ ಅಂತ ಅರ್ಥ. ಗುಣರತ್ನಮಾಲಾದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ತಂಬಾಲಂ ಚಾರು ಸರ್ವಾಂಗಂ 32 ಲಕ್ಷಣಾನ್ವಿತಂ ಅಂತ ನೋಡಿ. ಅಲ್ಲಿ ಕೂಡ ಹೀಗೆ ಇದೆ, 32 ಲಕ್ಷಣದಿಂದ ಕೂಡಿದಂಥ ತಂಬಾಲಂ ಚಾರು ಸರ್ವಾಂಗಂ 32 ಲಕ್ಷಣಾನ್ವಿತಂ ಪ್ರದತ್ತಂ ಭೂವರಾಹೇಣ ಪ್ರೇಕ್ಷಾಂ ಚಕ್ರೇ ಯತೀಶ್ವರ ಅಂತ ಸ್ಪಷ್ಟವಾದಂಥ ಪ್ರಮಾಣವನ್ನು ಕೊಟ್ಟಾರೆ. ಆದ್ದರಿಂದ ಅವ್ರು ಯಾರೂ ಹೇಳಿಲ್ಲ ಅದಲ್ಲ ಇದಲ್ಲ ಅಂತ ನಿರಾಕರಣೆ ಮಾಡೋದಲ್ಲ ಅಂತ ಅರ್ಥ. ರಾಜರ ಚಾರಿತ್ರಿಕ ಗ್ರಂಥಗಳನ್ನೇ ಇವತ್ತು ನಾವು ಸರಿಯಾಗಿ ಅವಲೋಕನ ಮಾಡಿ ಶ್ರದ್ಧೆಯಿಂದ ನೋಡಿದರೆ, ಪಠನ ಮಾಡಿದರೆ ರಾಜರ ಸ್ವರೂಪ ಏನು ಅಂತ ಗೊತ್ತಾಗ್ತದೆ. ಆ ಚರಿತ್ರೆಗೆ ಇತಿಹಾಸ ಉಂಟು ಅಂತ ಅರ್ಥ, ಅದು ಕಲ್ಪಿತವಾದದ್ದಲ್ಲ ಅಂತ. ಕಾರಣ ಸಮಕಾಲೀನ ಅನೇಕ ಸಂಗತಿಗಳನ್ನು ಘಟನೆಗಳನ್ನು ಕೂಡ ಆ ಕೃತಿಯಲ್ಲಿಯೇ ಇವತ್ತವರು ದಾಖಲಿಸಿದ್ದಾದ್ದರಿಂದ ಆ ಕೃತಿಯನ್ನು ಇವತ್ತಿದು ಅಪ್ರಮಾಣ ಅಂತ ಹೇಳಿಕೆ ಬರೋದಿಲ್ಲ ಅಂತ ಅರ್ಥ. ಇಲ್ಲಾರ ಭೂತರಾಜರ ವಿಷಯನೇ ಇಲ್ಲ ಅಂತ ತಿಳ್ಕೊಂಬಿಡಬೇಕಾಗಿತ್ತು ಎಲ್ಲಿಯಾದರೂ ನಮ್ಮಂಥವ್ರು. ಆದ್ದರಿಂದ ಇದಂ ಪ್ರಥಮತಯ ಇವತ್ತು ಭೂತರಾಜರ ಒಂದು ವಿಷಯ ಅದು ಯುಗಾಂತರಕ್ಕೆ ಸಂಬಂಧಪಟ್ಟಂಥ ಯಾವ ದೇವತೆ ಇರಬಹುದು ಸಮಗ್ರ ಕಥಾವನ್ನು ಇವತ್ತು ನಿರೂಪಣೆ ಮಾಡ್ತದೆ ವಾದಿರಾಜ ಗುರುವರ ಚರಿತಾಮೃತ. ಅದನ್ನೇ ಅಪ್ರಮಾಣ ಅಂದರೆ ಸೋದೆ ಮಠದಲ್ಲಿ ಭೂತರಾಜರ ಪ್ರಸಕ್ತಿನೇ ಇಲ್ಲ ಅಂತ ಅನ್ಬೋದು, ಅದು ಎಷ್ಟು ಉದ್ದಟತನ ಆಗ್ಬೋದು ಅಂತ ಅರ್ಥ ಮೇಲೆ. ಆದ್ದರಿಂದ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಆ ಗ್ರಂಥ ಎಷ್ಟು ಪ್ರಾಮಾಣಿಕವಾದದ್ದು ಅಂತ. ಆ ಗ್ರಂಥದಲ್ಲೇ ವೃಂದಾವನಾಖ್ಯಾನ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ವಿಶದವಾದಂಥ ನಿರೂಪಣೆ ಇದೆ, ವಿವರಣೆ ಅದು. ವೃತ್ತರತ್ನ ಸಂಗ್ರಹದಲ್ಲಿ ನೋಡ್ರಿ, ಸಮಕಾಲೀನರಾದವರು ಭೂತರಾಜರ ಒಂದು ಪ್ರಸಕ್ತಿ ಅವರ ಜನ್ಮದಲ್ಲೇನೆ ಅಥವಾ ಅವರ ಒಂದು ಬದುಕಿನಲ್ಲೇ ಅದು ಸಮಕಾಲೀನವಾಗಿ ಆಗಿದ್ದರೂ ಕೂಡ ಆ ವೃತ್ತರತ್ನ ಸಂಗ್ರಹದಲ್ಲಿ ಭೂತರಾಜರ ಬಗ್ಗೆ ಚಕಾರ ಇಲ್ಲ, ಒಂದೇ ಹೇಳಬೇಕಂದ್ರೆ. ಆದ್ದರಿಂದ ವಾದಿರಾಜ ಗುರುವರ ಚರಿತಾಮೃತ ಅನ್ನೋದು ಎಷ್ಟು ಪ್ರಾಮಾಣಿಕವಾದದ್ದು ಅಂತ ಗೊತ್ತಾಗ್ತದೆ. ಆ ಗ್ರಂಥದಲ್ಲಿ ಇರತಕ್ಕಂಥದ್ದು ಹರಿವಾಣದಲ್ಲಿರ್ತಕ್ಕಂಥ ಮಗುವನ್ನು ನೋಡಿ ಆ ವಾಗೀಶತೀರ್ಥರ ಒಂದು ಉದ್ಗಾರ ಈ ರೀತಿಯಾಗಿತ್ತು ಅಂತ ಅರ್ಥ. ಬರೀ ಅಷ್ಟೇ ಅಲ್ಲ, ಜಾತ ಕರ್ಮಾದಿ ಸಂಸ್ಕಾರವನ್ನು ಕೂಡ ಅಕಾರ ಅಂತ ಪ್ರಯೋಗ ಮಾಡಿದ್ದಾರೆ, ಮಾಡಿಸಿದರು ಅಂತ ಅರ್ಥ. ಎಲ್ಲಿವರೆಗೆ ಜಾಗ್ರತೆ ವಹಿಸಿದರು? ಯಾವಾಗ ಈ ಮಗು ಇವತ್ತು ನಮ್ಮ ಪೀಠಕ್ಕೆ ಬರ್ತಾನೋ ಉತ್ತರಾಧಿಕಾರಿ ಆಗ್ತಾನೋ ಅಷ್ಟೇ ಅಲ್ಲ, ಅವರಿಗೆ ವೃದ್ಧಾಪ್ಯದ ಒಂದು ತೊಂದರೆ, ಆರೋಗ್ಯದ ತೊಂದರೆ ಅನ್ನೋ ದೃಷ್ಟಿಯಿಂದ ವಾದಿರಾಜರಿಗೆ ಅವರು ಆಶ್ರಮ ಕೊಟ್ಟಿಲ್ಲ, ತಿಳ್ಕೋಬೇಕು ನಾವೆಲ್ಲ. ವಾದಿರಾಜರಿಗೆ ಆಶ್ರಮ ಕೊಟ್ಟ ಮೇಲೂ ಕೂಡ, ಅಂದರೆ ವರಹನಿಗೆ ಆಶ್ರಮ ಕೊಟ್ಟ ಮೇಲೂ ಕೂಡ ವಾಗೀಶತೀರ್ಥರು 30 ವರ್ಷ ಇದ್ದಾರೆ. ಯಾಕೆ ಅಷ್ಟು ಬೇಗನೆ ಕೊಟ್ಟರು ಅಂದರೆ, ಬೇಗನೆ ಉತ್ತರಾಧಿಕಾರಿಯಾಗಿ ಶಿಖರಾಗ್ರ ಸಾಧನವನ್ನು ಮಾಡೋದನ್ನು ಗುರುಗಳಾಗಿ ನೋಡಬೇಕಾಗಿದೆ, ಅವರಿಗೆ ಆ ಸಂತೋಷ ಹೊಂದಬೇಕಾಗಿದೆ ಅಂತ ಅರ್ಥ. ಅಂಥದ್ದನ್ನು ನೋಡಿದವರು ವಾಗೀಶತೀರ್ಥರು. 1518 ಅವರು ವೃಂದಾವನ ಪ್ರವೇಶ ಮಾಡಿದ್ದು ವಾಗೀಶತೀರ್ಥರು. ವಾಗೀಶತೀರ್ಥರ ಗುರುಗಳಾದಂಥ ವರದರಾಜ ತೀರ್ಥರು ವೃಂದಾವನ ಪ್ರವೇಶ ಮಾಡಿದ್ದು 1481. ಅದೇ ವರ್ಷ ವಾದಿರಾಜರ ಅವತಾರ. ಕೆಲವರು 80 ಅಂತಾರೆ, 81 ಅಂತ. ನಮ್ಮ ಪ್ರೊಫೆಸರೆಲ್ಲ ಏನೋ ಒಂದು ಲೆಕ್ಕಾಚಾರ ಮಾಡಿದರು, ಡಾಕ್ಟರ್ D.N. ಶಾನ್ಭಾಗ್ ಅವರು. ಆ ದೃಷ್ಟಿಯಿಂದ ಅದು 1481 ಅಂತಾದರೆ ಅವರು ಅಂತೂ 37 ವರ್ಷ ಅವರು ಪೀಠದಲ್ಲಿದ್ದರು. ಅಂದರೆ ಗುರುಗಳು ವೃಂದಾವನ ಪ್ರವೇಶ ಮಾಡಿದ ಮೇಲೆ ವಾಗೀಶತೀರ್ಥರು 37 ವರ್ಷ ವೇದಾಂತ ಸಾಮ್ರಾಜ್ಯದ ಆಧಿಪತ್ಯ ಇತ್ತು ಅವರಿಗೆ ಅಂತ ಅರ್ಥ. ಅವರು ಮಾಡಿದ ಒಂದು ದ್ವೈಮಾಸಿಕ ಪರ್ಯಾಯದ ಲೆಕ್ಕಾಚಾರವನ್ನು ಮಾಡಿದಾಗ ಗೊತ್ತಾಗ್ತದೆ, 27 ಸಲ ಅವರು ದ್ವೈಮಾಸಿಕ ಪರ್ಯಾಯವನ್ನು ಮಾಡಿದ್ದಾರೆ ಅಂತ ಅರ್ಥ. ಆ ರೀತಿ ಇಷ್ಟು ನಿಖರವಾದಂಥ ಅಭಿಪ್ರಾಯ ಅಥವಾ ಒಂದು ವಿಷಯ ಏನದೇ ಅದನ್ನು ನಾವು ಸ್ವಲ್ಪ ಅದನ್ನು ಹಿಂದೆ ಮುಂದೆ ಪರ್ಯಾಲೋಚನೆ ಮಾಡಿದರೆ ಗೊತ್ತಾಗ್ತದೆ. ಆದ್ದರಿಂದ ವಾಗೀಶತೀರ್ಥರ ಒಂದು ಪಾತ್ರ, ವಾದಿರಾಜರ ಒಂದು ಈ ಅವತಾರ ವಿಷಯದಲ್ಲಿ ಅವರ ಆದೇಶದಂತೆಯೇ ಅವರು ನಡೆಕೊಂಡಂಥ ಅನೇಕ ಸಂಗತಿಗಳನ್ನು ನೋಡಿದಾಗ ನಮಗೆ ಅತ್ಯಂತ ಸ್ಫುಟವಾಗ್ತದೆ ಅಂತ ಅರ್ಥ. ಅಷ್ಟೇ ಅಲ್ಲ, ವಾಗೀಶತೀರ್ಥರ ಒಂದು
ಒಂದು ಕಾಳಜಿ ಅನ್ಬೋದು. ಆ ಮಗು ಹುಟ್ಟಿತಲ್ಲ, ಏನು ಮಾಡಬೇಕು? ಅವರು ಒಮ್ಮೆಲೆ ತಮ್ಮ ಹತ್ರ ಇರಬೇಕು ಅಂತ ಹೇಳಿಲ್ಲ. ಯಾಕಂದರೆ ರಾಮಾಚಾರ್ಯ ದಂಪತಿಗಳಿಗೆ ಸ್ವಲ್ಪ ಬೇಜಾರಾಗಬಹುದು ಅಂತ. 5 ವರ್ಷದವರೆಗೆ ಈ ಬಾಲಕ ನಿಮ್ಮ ಹತ್ರ ಇರಲಿ, ಲಾಲನೆ ಪೋಷಣೆ ಮಾಡಿರಿ ಅಂತ ಅವರಿಗೆ ಅಭಯವನ್ನು ಕೊಟ್ಟಿದ್ದಾರೆ. ಆದರೆ ಪ್ರತಿನಿತ್ಯ ಮಾತ್ರ ಆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂದರೆ, ಮಠದಲ್ಲಿ ಇವತ್ತು ಅಭಿಷೇಕ ಮಾಡಿರ್ತಕ್ಕಂಥ ಆ ಕ್ಷೀರವನ್ನೇ ಆ ಮಗುವಿಗಾಗಿ ಕಳಿಸ್ತಾ ಇದ್ದರು ಅಂತದೆ. ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಬರೆದೇ ಬಿಟ್ಟಾರ. ಕೋಲಾತ್ಮನೋ ಹರೇರ್ನಿತ್ಯಂ ಗೋಕ್ಷೀರಂ ಅಭಿಷೇಚಿತಂ ಪಾಯಯಿತ್ವೇವ ತಂಬಾಲಂ ಕಾಂತರೂಪಂ ಅಬರ್ಧಯತ ಅಂತ ಈ ರೀತಿಯಾಗಿ, ಆ ರೀತಿಯಾಗಿ ಅಂದರೆ ವಾಗೀಶ ತೀರ್ಥರ ಒಂದು ಕಾಳಜಿ ಯಾವ ಮಟ್ಟಕ್ಕದ ನೋಡ್ರಿ. ಏನೋ ಒಂದು ಅವರು ಪ್ರಾರ್ಥನೆ ಮಾಡಿದರು, ಆಯ್ಲಪ್ಪ ಸ್ವಾಮಿ ಸತ್ಪುತ್ರನ ಕರುಣಿಸು ಅಂತ ಇಷ್ಟು ಹೇಳಿ ದೂರ ಉಳಿಯಲಿಲ್ಲ ಅಂತ. ಯಾಕಂದರೆ ಮುಂದೆ ಎಂದರೆ ವರಹದೇವರ ಒಂದು ಆರಾಧನೆಗೆ ಬರತಕ್ಕಂಥದ್ದು ಈ ಮಗು ಅಂತ ಅನ್ನೋ ದೃಷ್ಟಿಯಿಂದ ಅಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಸಕುಮಾರಶ್ಚಿತ್ರತಮಾಹ ಪಶ್ಯತಾಂ ಸುಖದಾಹ ಸತಾಂ ಲೀಲಾಹ ಪ್ರತಿದಿನಂ ಕುರುವನ್ ಗಮಯಾಮಾಸ ಶೈಶವಂ ಅಂತ ಈ ರೀತಿಯಾಗಿ. ಸರಿ, ಆ ಮಗು ಹುಟ್ಟಿದ ಮೇಲೆ 5 ವರ್ಷ ಆಯಿತು ನೋಡ್ರಿ. ಉಪನಯನ ಸಂಸ್ಕಾರವನ್ನು ಗುರುಗಳ ಸನ್ನಿಧಾನದಲ್ಲಿ ಅವರ ಆದೇಶದಂತೆಯೇ, ಮತ್ತೆ ಅದು ಶಬ್ದ ಹಾಗೇ ಇದೆ, ತಥೋ ಗುರು ನಿದೇಶೇನ. ವಾದಿರಾಜ ಗುರುವರ ಚರಿತಾಮೃತ ಎಷ್ಟು ಸ್ಫುಟವಾಗಿ ವಾಗೀಶ ತೀರ್ಥರ ಒಂದು ಪಾತ್ರ ಅಂದರೆ ಅವರು ವೃಂದಾವನ ಪ್ರವೇಶ ಮಾಡೋವರೆಗೂ ಅಷ್ಟು ಸ್ಫುಟವಾಗಿ ನಮಗೆ ಚಿತ್ರಣವನ್ನು ಕೊಡ್ತದೆ. ತಥೋ ಗುರು ನಿದೇಶೇನ ಪತ್ನಿ ಪುತ್ರಾನ್ವಿತೋ ದ್ವಿಜಃ ಸಮಾಗತಃ ಸನ್ನನಾಮ ಪ್ರೋಕ್ತಶ್ಚೈವಂ ಗುರುತ್ತಮೈ. ಮತ್ತು ಅದೇ ಹೇಳ್ತಾರೆ, ಅಂದರೆ ವಾಗೀಶ ತೀರ್ಥರ ಒಂದು ಆದೇಶ ನಿದೇಶದ ಪ್ರಕಾರವಾಗಿಯೇ ಅವರ ಒಂದು ಉಪನಯನ ಸಂಸ್ಕಾರವು ಕೂಡ ಮಠದಲ್ಲಿ ಆಯಿತು ಅಂತ ಅನ್ನೋದು ಅಂತಾರೆ. ಆವಾಗ ಅವರಂದರು, ವರಾಹದೇವರ ಕಾರುಣ್ಯದಿಂದ ಜನಿಸಿದಂಥ ಈ ಮಗು ಮಠದಲ್ಲೇ ಇದ್ದು ಬಿಡಲಿ, ಉಪನೀತನಾಗಿ ಅಧ್ಯಯನಾದಿಗಳಾಗ್ತದಲ್ಲ ಅಂತ ವಾಗೀಶ ತೀರ್ಥರಂದರೆ ಮತ್ತೆ ಅವರಿಗೆ ಮನಸ್ಸಿಗೆ ಬೇಜಾರಾಗ್ತದೆ. ಅವರೊಂದು ಸಮಾಧಾನ ಹೇಳಿದ್ರಂತೆ, ನೀವು ಕೂಡ ಮಠದಲ್ಲೇ ಇದ್ದು ಬಿಡ್ರಿ ಅಂತ ಅರ್ಥ. ನೋಡ್ರಿ ಹೇಗದೆ ಅವರಂದರು, ಏನಂದರೆ ತಿಷ್ಠತ್ವಿತಃಪರಂ ಹೀತಿ ವಿಷಣ್ಣೋ ಜಾಯಯಾದ್ವಿಜಃ ಅತ್ರೈವ ವಸತಂ ಬಾಲವೀಕ್ಷಣಾನಂದಿತೌ ಸದಾ ಇತಿ ಗುರುವರ ವಾಚಾ ದಂಪತಿ ಹೃಷ್ಟಚಿತ್ತೌ ಯತಿವರ ಸವಿಧೇತೌ ಬಾಲವಕ್ತ್ರೇಂದು ದೃಷ್ಟ್ಯ ಕಿಟಿವರ ಪದಸೇವಾ ತತ್ಪರೌ ಶ್ಲಾಘ್ಯಚರ್ಯೌ ಕ್ಷಣಮಿವ ಬಹುಕಾಲಂ ನಿನ್ಯತುಹು ದೇವಭಕ್ತೌ ಅಂತದೆ. ಅದೆಲ್ಲ ವಾಗೀಶ ತೀರ್ಥರು ಮಾಡಿದಂಥ ಒಂದು ಕಾರುಣ್ಯ. ಕೇವಲ ಒಂದು ಸತ್ಪುತ್ರ ಪ್ರಾಪ್ತಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೂರಿಟ್ಟುಬಿಟ್ರು ಅಂತ ಅನ್ನೋಂಗಿಲ್ಲ ಅಂತ ಅರ್ಥ. ಆ ಮಗುವಿನ ಒಂದು ಪೋಷಣೆ ಇತ್ಯಾದಿಗಳು, ತಂದೆ ತಾಯಿಗಳು ಕೂಡ ಮಠದಲ್ಲೇ ಇರಲಿ ಅಂತನೋ ಆದೇಶವನ್ನು ಕೊಟ್ಟು ಈ ರೀತಿಯಾದಂಥದ್ದನ್ನು ವಾಗೀಶ ತೀರ್ಥರು ಮಾಡ್ತಾ ಇದ್ದಾರೆ. ಅಂತೂ ಉಪನಯನ ಸಂಸ್ಕಾರ ಆಯಿತು. ಏನು ಮಾಡಬೇಕಿನ್ನು ಅಧ್ಯಯನಾದಿಗಳಾಗಬೇಕಲ್ಲ ಅನ್ನೋ ದೃಷ್ಟಿಯಿಂದ ಆವಾಗ ಮಠದಲ್ಲಿ ಒಬ್ಬ ಜ್ಞಾನಿಗಳಿದ್ದರು. ಅವರು ಶ್ರೀನಿವಾಸಾಚಾರ್ಯರು ಅಂತ ಅವರ ಹೆಸರು. ಒಳ್ಳೆಯ ವೇದಾಂತ ಪಾರಂಗತರು. ತಮ್ಮ ಪತ್ನಿ ಪುತ್ರರನ್ನು ಕಳ್ಕೊಂಡು ಈ ಸಂಸಾರದ ಅಸಾರತೆಯನ್ನು ಕಂಡಂಥವರು ಯಾವ ವಿದ್ಯಾನಿಧಿಗಳು ಅಂತ. ಅವರ ವೃಂದಾವನ ಕುಂಭಾಸಿಯಲ್ಲಿ ಹೊರಬದಿಯಲ್ಲಿ ಉಂಟು ಇವತ್ತಿಗೂ ಕೂಡ. ಬಿಡಿ ಸನ್ಯಾಸಿಗಳಾಗಿದ್ದರು, ವೈರಾಗ್ಯಕ್ಕಾಗಿ ಆಶ್ರಮವನ್ನು ಸ್ವೀಕಾರ ಮಾಡಿದಂಥವ್ರು. ಒಂದು ವರ್ಣನೆ ಅದು ಅವರ ಬಗ್ಗೆ. ಆತ್ಮಪಾವನ ಹೇತೋಸ್ತು ನೋಡ್ರಿ, ಯತಿತ್ವಂ ಪ್ರಾರ್ಥಯದ್ಗುರು ಅಂತ ಈ ರೀತಿಯಾಗಿ ಹೇಳಿತಾ. ಆತ್ಮಪಾವನ ಹೇತೋಸ್ತು ಯತಿತ್ವಂ ಪ್ರಾರ್ಥಯದ್ಗುರುಂ ಅಂದರೆ ತಾನು ಇವತ್ತು ಅಂಥ ಶುದ್ಧಿಯನ್ನು ಸದ್ಗತಿಯನ್ನು ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಆ ಪಾರತ್ರಿಕ ಶ್ರೇಯಸ್ಸಿಗಾಗಿ ಅವರು ತಮಗೆ ಯತ್ಯಾಶ್ರಮ ಕೊಡಬೇಕು ಅಂತ ಅವರು ವಾಗೀಶ ತೀರ್ಥರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಯಾವ ವಿದ್ಯಾನಿಧಿಗಳು, ಅವರು ಪೂರ್ವಾಶ್ರಮ ಹೆಸರು ಶ್ರೀನಿವಾಸಾಚಾರ್ಯರು ಅಂತ ಪರಮಪೂಜ್ಯ ವಿಶ್ವೋತ್ತಮ ತೀರ್ಥರು ಹೇಳ್ತಾ ಇದ್ದರು. ಅವರು ವಾಗೀಶ ತೀರ್ಥರ ಪೂರ್ವಾಶ್ರಮ ಸೋದರ ಮಾವ ಅಂತ ಹೇಳ್ತಾ ಇದ್ದರು. ನಾನು ಅದನ್ನೇ ಹಾಗೆ ಬರೆದೇನೆ ಅವರ ಅಭಿಪ್ರಾಯವನ್ನೇ. ಅವರು ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಇತರರಿಗೆ ಕೂಡ ಪಾಠ ಪ್ರವಚನ ಮಾಡ್ತಾಯಿದ್ರು. ವರಾಹಾಖ್ಯಂ ಬಾಲಮೇನಂ ತಚ್ಛಿಷ್ಯಂ ವ್ಯದಧುಕ್ಕಿಲ ಅಂತದೆ ಪಂಕ್ತಿ. ಆರಂಭದಲ್ಲಿ ಅಂದರೆ ವರಹ ಉಪನಯನ ಆದ ಮೇಲೆ ಎಲ್ಲಿ ಅಧ್ಯಯನ ಮಾಡಿದ್ರಪ್ಪ ಅಂದರೆ ವಾಗೀಶ ತೀರ್ಥರಿಂದ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದಂಥ ವಿದ್ಯಾನಿಧಿಗಳ ಹತ್ರ ರಾಜರು ಅಧ್ಯಯನ ಆರಂಭವಾಯಿತು ಅಂತ ಈ ರೀತಿಯಾಗಿ. ಇದಲ್ಲದಲೇ ಇನ್ನೊಂದು ಪರೀಕ್ಷೆ ಮಾಡಿದ್ದಾರೆ ವಾಗೀಶ ತೀರ್ಥರು. ಅದು ಗ್ರಂಥದಲ್ಲಿ ಇಲ್ಲ, ಆದರೆ ಕರುಣಾಕರ್ಣಿಕೆಯಿಂದ ಕೇಳಿ ಬರ್ತಕ್ಕಂಥದ್ದೊಂದು ಸಂಗತಿ ಅದು. ಸಾಮಾನ್ಯವಾಗಿ ಗುರುಕುಲದಲ್ಲಿ ಇಂಥದ್ದೊಂದು ವಾತಾವರಣ ಒಮ್ಮೆಮ್ಮೆ ಇರ್ತದೆ. ಎಲ್ಲ ಕಾಲಕ್ಕೂ ಎಲ್ಲ ಗುರುಕುಲ ಅಂತ ಹೇಳ್ತಾ ಇಲ್ಲ, ಒಮ್ಮೊಮ್ಮೆ ಇರ್ತದೆ ಅಂತ. ಏನಾದರೂ ಗುರುಗಳು ಒಬ್ಬ ವಿದ್ಯಾರ್ಥಿಗೆ ಅವನ ಒಂದು ಪಟುತ್ವವನ್ನು ಕಂಡು
ಸ್ವಲ್ಪ ಹೆಚ್ಚು ವಾತ್ಸಲ್ಯವನ್ನು ಅಂತಃಕರಣವನ್ನು ತೋರಿಸಿದರೆ ಬೇರೆಯವರಿಗೆ ಸ್ವಲ್ಪ ಬೇಜಾರು ಆಗ್ತಿರ್ಬೋದು ಅಂತ ಅರ್ಥ. ಆಗ ವರಾಹನ ಒಂದು ಆ ಶ್ರೇಯಸ್ಸು ಅಥವಾ ಅವನ ಒಂದು ಪಟುತ್ವಾದಿಗಳು, ಅಧ್ಯಯನದ ಒಂದು ನಿಷ್ಠೆ ಇತ್ಯಾದಿಗಳನ್ನು ನೋಡಿ ವಾಗೀಶ ತೀರ್ಥರು ಸ್ವಲ್ಪ ವಾತ್ಸಲ್ಯವನ್ನು ತೋರಿರ್ಬೋದು, ಅಥವಾ ಮುಂದಿನ ಸಂಗತಿಯನ್ನು ಅವರು ಮೆಲುಕು ಹಾಕಿ ಹಾಗೂ ಮಾಡಿರ್ಬೋದು ಅಂತ ಅರ್ಥ. ಅದು ಕೆಲವು ವಿದ್ಯಾರ್ಥಿಗಳಿಗೆ, ಸಹಪಾಠಿಗಳಿಗೆ ಯಾಕೋ ಸರಿ ಅನಿಸಲಿಲ್ಲ. ಸರಿ, ಒಂದು ಪರೀಕ್ಷೆಯನ್ನು ಮಾಡಬೇಕು. ಆ ಪರೀಕ್ಷೆಯಲ್ಲಿ ವರಾಹ ಒಳ್ಳೆ ಚೆನ್ನಾಗಿ ಉತ್ತೀರ್ಣನಾಗ್ತಾನೆ. ಸ್ವಾಭಾವಿಕವಾಗಿ ಅವನ ಒಂದು ಹಿರಿಮೆ ಮಹಿಮೆ ಅನ್ನೋದು ಇತರರಿಗೂ ಗೊತ್ತಾಗ್ತದೆ ಅಂತ ಅರ್ಥ. ಹಾಗಾದ್ರೆ ಏನು ಮಾಡಿದರು, ಎಲ್ಲ ಮಕ್ಕಳನ್ನು ಕರೆದು ಒಂದು ಕೊಠಡಿಯಲ್ಲಿ ಸಾಮಾನ್ಯ ಮಕ್ಕಳು ಬಯಸತಕ್ಕಂಥ ತಿಂಡಿ ತಿನಿಸುಗಳನ್ನು ಇಟ್ಟುಬಿಟ್ರು. ಆ ಮಕ್ಕಳಿಗೆ ಹೇಳಿದರು, ನೀವು ಸ್ವಚ್ಛಂದವಾಗಿ ಆ ಕೊಠಡಿಯನ್ನು ಪ್ರವೇಶಿಸಿ ಇಷ್ಟವಾದ ಪದಾರ್ಥವನ್ನು ಯಥೇಚ್ಛ ಸ್ವೀಕಾರ ಮಾಡಬಹುದು ಅಂತೀರಿ. ಸರಿ, ಮಕ್ಕಳೆಲ್ಲ ಒಳ್ಳೆ ಖುಷಿಯಿಂದ ಹೋದರು. ಇಂಥದ್ದೊಂದು ಅವಕಾಶ ಸಿಗ್ತಿಲ್ಲ ಈ ಗುರುಕುಲದಲ್ಲಿ, ಮಠದಲ್ಲಿ ಅಂತ ಅನ್ನೋ ದೃಷ್ಟಿಯಿಂದ ತಮಗೆ ಇಷ್ಟ ಬಂದಂಥ ಎಲ್ಲ ಪದಾರ್ಥವನ್ನು ತಿಂದರೆ ವರಾಹ ಮಾತ್ರ ಏನನ್ನೂ ಸ್ವೀಕಾರ ಮಾಡದಲ್ಲಿ ಆ ಕೊಠಡಿಯ ಮೂಲೆಯಲ್ಲಿ ನಿಂತಿತ್ತು. ಎಲ್ಲ ಮಕ್ಕಳು ತಿನ್ನೋದನ್ನು ನೋಡ್ತಾ ಇದ್ದ ವರಾಹ, ಅದು ತಾನು ಮಾತ್ರ ಏನನ್ನೂ ಸ್ವೀಕಾರ ಮಾಡಲೇ ಇಲ್ಲ. ಸರಿ, ಆ ಕ್ಲುಪ್ತ ಸಮಯವಾದ ಮೇಲೆ ಎಲ್ಲರೂ ಹೊರಗೆ ಬರ್ತಾರೆ. ಆದರೂ ಅವನ ಮುಖ ಬಾಡಿರಲಿಲ್ಲ. ಅದು ಬಹಳ ಮಹತ್ವದೆ. ತಿಂದಿರ್ತಕ್ಕಂಥ ಯಾವ ವಿದ್ಯಾರ್ಥಿಗಳ ಅಥವಾ ಮಕ್ಕಳ ಒಂದು ಮುಖದಲ್ಲಿ ಏನೊಂದು ಪ್ರಸನ್ನ ಭಾವ ಇತ್ತೋ, ತಿನ್ನದೇ ಇರತಕ್ಕಂಥ ವರಾಹನ ಮುಖದಲ್ಲಿ ಕೂಡ ಅದೇ ಭಾವ ಇತ್ತು. ಅದು ಬಹಳ ಮಹತ್ವದ್ದು. ಆ ಸಂದರ್ಭದಲ್ಲಿ ವಾಗೀಶತೀರ್ಥರು ನೇರವಾಗಿ ವರಾಹನನ್ನು ಕೇಳಲಿಲ್ಲ. ಆದರೆ ಇತರ ವಿದ್ಯಾರ್ಥಿಗಳು ಹೇಳ್ತಾರೆ, ನಾವೆಲ್ಲ ಯಥೇಚ್ಛ ಪದಾರ್ಥಗಳನ್ನು, ತಿಂಡಿ ತಿನಿಸುಗಳನ್ನು ಸ್ವೀಕಾರ ಮಾಡಿದ್ವಿ, ವರಾಹ ಮಾತ್ರ ಏನನ್ನೂ ಸ್ವೀಕಾರ ಮಾಡಲೇ ಇಲ್ಲ ಅಂತ ಇರ್ತೀವಿ. ಆವಾಗ ಆ ವರಾಹನನ್ನು ಕರೆದು ವಾಗೀಶತೀರ್ಥರು ಕೇಳ್ತಾರೆ, ಯಾಕೆ ವರಾಹ, ನಿನಗೇನು ಬೇಕಾಗಿತ್ತು? ಅಲ್ಲಿಟ್ಟಿರ್ತಕ್ಕಂಥ ಪದಾರ್ಥಗಳು ಬೇಡವಾ ನಿನಗೆ ಅಂತ. ನೋಡ್ರಿ, ದೈವದತ್ತವಾದಂಥ ಅಂಕಿತದ ಒಂದು ಸ್ಫುರಣೆ ತನ್ನಿಮಿತ್ತಕವಾದಂಥ ಒಂದು ಪದರಚನೆಯನ್ನೇ ಮಾಡಿಬಿಡ್ತಾರೆ ವಾದಿರಾಜರು ಅಂತ ಅರ್ಥ. ಸ್ವಕೃತೈ ಪ್ರಾಕೃತೈ ಪದ್ಯೈ ಗಾಯನ್ ಹರಿಮತೋಷಯತ್ ಅಂತ ಸ್ಪಷ್ಟವಾಗಿ ಗುಣರತ್ನಮಾಲಾದಲ್ಲಿ ಅದೇ ವಾಕ್ಯ. ಅಂದಿನಿಂದಲೇ ಆರಂಭವಾದ ರಾಜರ ಒಂದು ಕೃತಿ ನಿರ್ಮಾಣ ಅಂತ. ಯಾವುದಪ್ಪ ಅದು ಪ್ರಥಮವಾದದ್ದು ಅಂದರೆ, ಗುರು ಭಕುತಿ ಬೇಕು, ಹಿರಿಯರ ಕರುಣೆ ಬೇಕು, ವರ ಕಥೆಗಳನ್ನು ನಿತ್ಯ ಕೇಳುತ್ತಿರಬೇಕು, ವಿರಕುತಿ ಬೇಕು, ವಿಷ್ಣುವಿನ ಆರಾಧನೆ ಬೇಕು, ವರಮಂತ್ರ ಜಪ ಬೇಕು, ತಪ ಬೇಕು, ಪರಗತಿಗೆ ಸಿರಿ ಹಯವದನನ ಪರಮಾನುಗ್ರಹ ಬೇಕು, ವಿಷಯ ನಿಗ್ರಹ ಬೇಕು ಅಂತ ಈ ರೀತಿಯಾಗಿ ಇದು ವಾದಿರಾಜರ ಮುಖದಿಂದ ನಿಸೃತವಾದಂಥ ಪ್ರಪ್ರಥಮ ಕೃತಿ. ನಂತರದಲ್ಲಿ ಇದೇ ಒಂದು ಸುಳಾದಿಯಲ್ಲಿ ಕೂಡ ಸೇರಿಕೊಂಡದ್ದು ಅಂತ ಅರ್ಥ, ನಂತರದಲ್ಲಿ. ಆದ್ದರಿಂದ ವಾದಿರಾಜರ ಒಂದು ಪ್ರಥಮ ಕೃತಿ ಯಾವುದು ಅಂತ ಇವತ್ತು ನಾವು ವಿಮರ್ಶೆ ಮಾಡಿದಾಗಲೂ ಈ ಸಂಗತಿಯನ್ನು ಇವತ್ತು ಲೆಕ್ಕಾಚಾರ ಮಾಡಿದಾಗ ಇದೇ ಅವರ ಒಂದು ನುಡಿ ಅಂತ ಅರ್ಥ. ಅಂದರೆ ಅಂಕಿತ ಯಾರು ಕೊಟ್ಟರು, ಇನ್ನೂ ಅವರಿಗೆ 6 ವಯಸ್ಸು. ಹಾಗೆ ನೋಡಿದರೆ 7 ಇನ್ನೂ ಆರಂಭ ಆಗಿರಲಿಲ್ಲ ಅಂತ ತಿಳ್ಕೋರಿ. 7 ಅವರಿಗೆ ಮುಗಿತೋ ಇಲ್ಲೋ 8ನೇ ವರ್ಷ ಆರಂಭಕ್ಕೆ ಆಶ್ರಮ ಆಗಿರೋ. ಆದ್ದರಿಂದ ತತ್ಪೂರ್ವದಲ್ಲೇ ವಾಗೀಶತೀರ್ಥರು ಈ ರೀತಿಯಾದಂಥ ಪರೀಕ್ಷೆ ಮಾಡಿದಾಗ ಗುರುಗಳ ಮುಂಭಾಗದಲ್ಲಿ ಅವರು ಏನನ್ನೂ ಕೇಳಲಿಲ್ಲ. ಅದು ಇದು ಬೇಕು ಅಂತ ದೊಡ್ಡ ವೇದಾಂತವನ್ನು ಹೇಳಿಕ್ಕೆ ಹೋಗಲಿಲ್ಲ. ಒಮ್ಮೆಲೆ ಅದು ಬಹಳ ಆಶ್ಚರ್ಯ ಅನಿಸ್ಬೋದು ಅನ್ನೋ ದೃಷ್ಟಿಯಿಂದ, ಅಥವಾ ನಂತರದಲ್ಲಿ ಹಾಗಿರಲಿಕ್ಕಿಲ್ಲ ಅಂತ ಅನ್ಬೋದು. ಎದುರಿಗೇ ಗುರುಗಳಿದ್ದಾರೆ, ಹಾಗಾದ್ರೆ ಏನು ಬಯಸಬೇಕು, ಏನು ನೀತಿ ಇರಬೇಕು ಅಂತಂದರೆ ಅದೇ ಗುರು ಭಕುತಿ ಬೇಕು ಅಂತ ಅನ್ನೋದು ಪ್ರಪ್ರಥಮವಾಗಿ ರಾಜರ ಒಂದು ಮುಖದಿಂದ, ಅಂದರೆ ವರಾಹನ ಮುಖದಿಂದ ನಿಸೃತವಾದಂಥ ಈ ಕೃತಿ. ನೋಡಿ, ದೈವದತ್ತವಾದಂಥ ಸ್ಫೂರ್ತಿಯಿಂದ ಅಂಥ ಅಂಕಿತವನ್ನು ತಾವು ಸ್ವೀಕಾರ ಮಾಡಿ ಇಂಥ ಕಾರ್ಯವನ್ನು ಆ ವರಾಹನ ಮಾಡಿದ್ದು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಆದ್ದರಿಂದಲೇ ಗುಣರತ್ನಮಾಲಾದಲ್ಲಿ ಪ್ರಾಕೃತೈ ಅಂದರೆ ಸ್ವಕೃತೈ ಪ್ರಾಕೃತೈ ಪದ್ಯೈ ಗಾಯನ್ ಹರಿಮತೋಷಯತ್ ಅನ್ನೋದು ಸ್ಫುಟವಾಗಿ ನಮಗೆ ಗೊತ್ತಾಗ್ತದೆ ಅಂತಾಯಿತು. ಇನ್ನು ವಾಗೀಶತೀರ್ಥರ ಒಂದು ತ್ರಿಕಾಲಜ್ಞತ ಹೇಗಿತ್ತು, ಒಂದು 2 ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ಹೇಳಬಹುದು ಅಂತದೆ. ಅದಕ್ಕೆ ವಾಚಮರ್ಥೋನುಧಾವತಿ ಅಂತ ನಾವು ಹೇಳಬೇಕು. ಅವರು ನುಡಿದರು ಅಂದರೆ ಭಗವಂತ ಅವರ ಒಂದು ಮುಖದಿಂದ ನುಡಿಸಿದ್ದದು. ಪ್ರಪ್ರಥಮವಾಗಿ ಅವರ ತಾಯಿ, ಅಂದರೆ ಇವರು ಗರ್ಭದಲ್ಲಿರಬೇಕಾದರೆ ರಾಜರು ಅವರ ತಾಯಿಗೆ ಒಂದು ದೋಹದ ಇತ್ತು, ಬಯಕೆ. ಸಾಮಾನ್ಯವಾಗಿ ಅದು ಸಾಧ್ಯವೋ ಅಸಾಧ್ಯವೋ ಅಂತನ್ನೋದನ್ನು ನಿಶ್ಚಯ ಮಾಡದಲೇ, ತಿಳಿಯದಲೇ ಅದನ್ನು ಅವರು ಬಯಸಿದ್ದು ಅಂತ ಹೇಳ್ಬೋದು. ಏನದು? ಲಕ್ಷಸ್ಯ ಹೈಮಪದ್ಮಾನಾಂ ಅರ್ಪಣಂ ಕಿಟಿಮೂರ್ತಯೇ ಅಂತ ಗುಣರತ್ನಮಾಲಾದಲ್ಲಿ ಪ್ರಮಾಣದೆ. ನಾನು ಈ ಕಿಟಿಮೂರ್ತಿ ಅಂದರೆ ಕೋಲ, ಯಾವ ವರಹ ದೇವರಿಗೆ 1,00,000 ಆಭರಣವನ್ನು ನಾನು ಸಮರ್ಪಣೆ ಮಾಡಬೇಕು ಅನ್ನೋ ದೋಹದವನ್ನು, ಬಯಕೆಯನ್ನು ಬಯಸಿದ್ದರು ಅಂತ ಅರ್ಥ. ಆದರೆ ನಂತರ ಅವರಿಗೆ ಮರುಕ್ಷಣಕ್ಕನಿಷ್ಟು ಮಮ ಈಪ್ಸಿತಂ, ನನ್ನ ಈಪ್ಸಿತ ಏನದೇ ಇದು ಸಾಧ್ಯವೋ ಅಸಾಧ್ಯವೋ ಅಂತ ನಾನು ವಿಚಾರ ಮಾಡಲೇ ಇಲ್ಲಲ್ಲ ಅಂತ. ಸರಿ, ಆ ಖಿನ್ನತೆ ಇತ್ತು ಮುಖದಲ್ಲಿ. ಆ ಸಂದರ್ಭದಲ್ಲಿ ಬಂಧುಗಳು ಬಂದು ಕೇಳ್ತಾರೆ. ಗುಣರತ್ನಮಾಲಾದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ಇದನ್ನೆಲ್ಲ. ಆವಾಗ ಅವರಂದ್ರಂತೆ, ಓಹೋ ಇಂಥದ್ದ, ಅದನ್ನು ಮಾಡ್ತಕ್ಕಂಥ ಪ್ರಕಾರ ಗೊತ್ತಿಲ್ಲ, ಏನಿಲ್ಲ. ಅವ್ರೇನು ಮಾಡಿದರು,
ಎಲ್ಲರೂ ಸೇರಿ ವಾಗೀಶ ತೀರ್ಥರ ಸನ್ನಿಧಿಗೆ ಹೋಗಿ ಹೇಳಿಬಿಟ್ಟು, ಓಹೋ, ಈ ಯಾವ ಗೌರಿ ದೇವಿ ಅಥವಾ ಸರಸ್ವತಿ ದೇವಿ ಇಂಥ ಒಂದು ದೋಹದವನ್ನು ಬಯಕೆಯನ್ನು ಹೊಂದಿದ್ದಾರೆ. ಆವಾಗ ವಾಗೀಶ ತೀರ್ಥರು ಇನ್ನೂ ಮಗು ಹುಟ್ಟಿಲ್ಲ, ಇನ್ನೂ ಆ ಕಾರ್ಯ ಆಗ್ತಕ್ಕಂಥ ಪ್ರಸಕ್ತಿ ಬಂದಿಲ್ಲ. ಆಗಲೇ ಅಂದ್ರವರು ವತ್ಸೆ ಮಹಾನುಭಾವಸ್ಥೆ ಸುತಃ ತತ್ಪೂರ ಇಷ್ಯತೆ ಅಂತ ನೋಡಿ. ಅವರು ಯಾವ ಮಾತನ್ನು ಹೇಳಿದರು ವಾಗೀಶ ತೀರ್ಥರು, ಅದು ನಂತರದಲ್ಲಿ ಅದೇ ರೀತಿಯಾಗಿ ಜರುಗಿದ್ದು ಅಂತ ಅರ್ಥ. ಆದ್ದರಿಂದ ಅಂದರೆ ವಾದಿರಾಜರು ಪ್ರಪ್ರಥಮ ಯಾತ್ರೆಗೆ ತಮ್ಮ ಅಧ್ಯಯನಾದಿಗಳನ್ನು ಒಂದು ಹಂತದಲ್ಲಿ ಇವತ್ತು ಪೂರೈಸಿ ಯಾತ್ರೆಗೆ ಹೋಗಬೇಕಾದರೆ ಪ್ರಯಾಗಕ್ಕೆ ಹೋಗಿ ಅಲ್ಲೇ ವೇದವ್ಯಾಸ ದೇವರ ದರ್ಶನವನ್ನು ಮಾಡಿ ಲಕ್ಷಾಲಂಕಾರ ನಿರ್ಮಾಣಕ್ಕೆ ಅವರು ಅಪ್ಪಣೆಯನ್ನು ಸ್ವೀಕಾರ ಮಾಡಿ ಈ ಬದರಿಕಾಶ್ರಮದಲ್ಲಿ ಏಕಾಂತದ ಪ್ರದೇಶದಲ್ಲಿ ಇವತ್ತು ಆ ಕೃತಿಯನ್ನು ನಿರ್ಮಾಣ ಮಾಡಿ ಊರ್ಧ್ವ ಬದರಿಗೆ ಹೋಗಿ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡಿದರು ಅಂತದೆ. ಇದು ಯಾಕೆ ಮೊದಲು ಮಾಡಿದರು ಅಂತ ಒಂದು ಪ್ರಶ್ನೆ ಬರಬಹುದು. ಅಂದರೆ ಆಶ್ರಮವಾದ ಮೇಲೆ ವಾದಿರಾಜರು ಪ್ರಪ್ರಥಮವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಗ್ರಂಥ ಯಾವುದು ಅಂತಂದರೆ ಲಕ್ಷಾಲಂಕಾರ ಗ್ರಂಥ. ಅದು ಕೊನೆಯದು ಅಂತ ಹೇಳೋದಲ್ಲ ಅಂತ. ಅದಕ್ಕೊಂದು ಈ ರೀತಿ ಕಾರಣ ಅದೇ, ಏನಂದರೆ ವಾಗೀಶ ತೀರ್ಥರೇ ಅದನ್ನು ತಮ್ಮ ಒಂದು ಜ್ಞಾನ ದೃಷ್ಟಿಯಿಂದ ಅದನ್ನು ಮೊದಲೇ ತಿಳಿದು ಹೇಳಿದಂಥದ್ದು. ಮೇಲಾಗಿ ಅವರ ತಾಯಿಯ ಒಂದು ದೋಹದ ಬಯಕೆ ಅದೇ, ಅವರು ಇರಬೇಕಾದ್ರೆ ತಾನೇ ಅದು ಪೂರೈಸಬೇಕು ಅಂತ ಅರ್ಥ. ಈ ಲೆಕ್ಕಾಚಾರ ಮಾಡ್ದಲೇ ಇದು ಬೃಹತ್ ಗ್ರಂಥ, ಮೊದಲೆಲ್ಲ ಚಿಕ್ಕ ಚಿಕ್ಕ ಸ್ತೋತ್ರ ಮಾಡಿರಬಹುದು, ನಂತರ ವಾದಿರಾಜರು ಲಕ್ಷಾಲಂಕಾರ ಮಾಡಿದರು ಅಂತ ಹೇಳುವಂತಿಲ್ಲ. ಕಾರಣ ಒಂದು ಪ್ರಮಾಣದ ಇಲ್ಲಿ ಏನಂದರೆ, ತದಾತ ಜನನಿ ಸ್ವಪ್ನೆ ಭೂವರಾಹಂ ಮಹಾತನುಂ ದದರ್ಶ್ಯ ಲಕ್ಷ ಹೈಮಾಬ್ಜ ಸರ್ಗಾ ಮುಕ್ತ ಶಿರೋಧರಂ ಅಂತ ಪ್ರಮಾಣ ಗುಂಡತ್ತಮಾಲಾದಲ್ಲಿ. ಆದ್ದರಿಂದ ಸ್ಪಷ್ಟವಾಗಿ ಎಂದು ಇವರು ಲಕ್ಷಾಲಂಕಾರ ಗ್ರಂಥವನ್ನು ವೇದವ್ಯಾಸ ದೇವರ ಸನ್ನಿಧಿಗೆ ಸಮರ್ಪಣೆ ಮಾಡಿದರೋ ಅವತ್ತಿನ ರಾತ್ರಿ ಅವರ ತಾಯಿ ಇಂಥ ದರ್ಶನವನ್ನು ಸ್ವಪ್ನದಲ್ಲಿ ಮಾಡಿದ್ಲು. ಭೂವರಾಹನಿಗೆ ಇವತ್ತು ಲಕ್ಷಾಭರಣವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ದರ್ಶನ ಆಯಿತು ಅವಳಿಗೆ ಅಂತ ಅಂದಮೇಲೆ ಅವರ ತಾಯಿ ಇರಬೇಕಾಯ್ತು. ಈ ಒಂದು ಭವಿಷ್ಯವನ್ನು ಮೊದಲೇ ತಮ್ಮ ಜ್ಞಾನದೃಷ್ಟಿಯಿಂದ ತಿಳಿದಂಥ ವಾಗೀಶ ತೀರ್ಥರ ಒಂದು ನುಡಿ ಏನದೆ, ಹೇಳಿಕೆ ಏನದೆ, ಅದು ಸಾರ್ಥಕಗೊಳ್ಳಬೇಕು ಅಂದರೆ ಅವರು ಇರಬೇಕಾದರೆ ಈ ಕೃತಿ ಆಗಿದೆ ಅಂತ ಅದು ನಮಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ಅವರು ಎಂಥ ಒಂದು ಅವರಲ್ಲಿ ಅವರ ಮಾತಿಗೆ ಒಂದು ಮಹತ್ವ ಇತ್ತು ಅಂದರೆ, ಇದು ಕವಿವಾಣಿ, ಇದು ಏನ ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾಗ್ ಅನುವರ್ತತೆ ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ ಅಂತ ಭವಭೂತಿ ಹೇಳಿರ್ತಕ್ಕಂಥ ಒಂದು ಮಾತಿದು. ಆದ್ದರಿಂದ ಇದನ್ನು ನಾವು ಈ ಒಂದು ಸಂಗತಿಯಿಂದ ನೋಡ್ತೇವೆ. ಇನ್ನೊಂದು ಸಂಗತಿ ಬಂತು ಅವರ ಜೀವನದಲ್ಲಿ, ಏನಂದರೆ ವಾಗೀಶ ತೀರ್ಥರಂತಾರೆ ಈ ಮಗು ವರಾಹನಿಗಾಗೇ ಹುಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಇದಕ್ಕೆ ಆಶ್ರಮ ಕೊಡ್ತೇವೆ, ಈ ನಮ್ಮ ಪೀಠದ ಉತ್ತರಾಧಿಕಾರಿ ಆಗಬೇಕು ಅಂದರೆ ಅವರಂದರು, ಇರೋದೇ ಒಬ್ಬ ಮಗ, ಅದು ನಮಗೆ ಸ್ವಲ್ಪ ವೃದ್ಧಾಪ್ಯದಲ್ಲಿ ಹುಟ್ಟಿರ್ತಕ್ಕಂಥ ಮಗ, ಈ ಮಗನನ್ನೇ ಇವತ್ತು ನಾವು ಉತ್ತರಾಧಿಕಾರಿ ಅಂತ ನಿಮಗೆ ಒಪ್ಪಿಸಿಬಿಟ್ರೆ ನಮ್ಮ ವಂಶವೃದ್ಧಿಗೆ ಏನು ಮಾಡೋಣ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕಂತಾರೆ, ಸ್ವವಂಶ ಮುಕ್ತಾಮಣಿರ್ ಏಕ ಏವ ಸುತೋ ಯತಿ ಸ್ಯಾತ್ ಸ್ವಕುಲಂ ವಿನಶ್ಯೇತ್. ಇವನನ್ನೇ ಇವತ್ತು ನಾವು ಯತಿ ಆಗಲಿ ಅಂತ ಕೊಟ್ಬಿಟ್ರಿ ಅಂದರೆ ನಮ್ಮ ಕುಲ ನಾಶ ಆಗಿಬಿಡ್ತದಲ್ಲ. ಇತ್ತಮ್ಮ ವಿಷಣ್ಣೌ ದ್ವಿಜ ದಂಪತೀತೌ ವಾಗೀಶ ಯೋಗಿ ದಯಮಾನ ಊಚೆ ಅಂತದೆ. ಬಳೆ ದಯಾವಂತರು ವಾಗೀಶ ತೀರ್ಥರು. ಆದ್ದರಿಂದ ಅವರಿಗೊಂದು ಸಮಾಧಾನವನ್ನು ಹೇಳ್ತಾರೆ. ಏನು ಸಮಾಧಾನ ಅಂದರೆ, ಮಧ್ವಾನುಜ ಯುವಾನ್ಯಸ್ತೆ ತನಯೋ ಭವಿತಾ ಧ್ರುವಂ ಅಂತ ಮಾತನಾಡಿ ಗುಂಡತ್ತಮಾಲಾದಲ್ಲಿ ಅದೇ. ಮಧ್ವಾಚಾರ್ಯರಿಗೆ ಹೆಂಗೆ ಅನುಜರಾದಂಥ ವಿಷ್ಣು ತೀರ್ಥಾಚಾರ್ಯರು ಹೇಗೆ ಅವತಾರ ಮಾಡಿದರೋ ಆ ರೀತಿಯಾದಂಥ ಒಬ್ಬ ತಮ್ಮ ಇವರಿಗೆ ಹುಡ್ತಾನೆ ಅಂದರೆ ನಿಮಗೆ ಹುಡ್ತಾನೆ ಅದನ್ನು ಸ್ಪಷ್ಟ ಹೇಳ್ತಾರೆ. ಗುರುವರ ಚರಿತಾಮೃತ ಅಂತದೇ, ಮಾ ಭೈಷ್ಟಮೇತತ್ ಸುತತುಲ್ಯ ರೂಪ ಅಂತ ಇವರು ಹೇಳ್ತಾರೆ. ಅಂದರೆ ವರಾಹ ಏನು ಹುಟ್ಟಿದ್ದ ಅವನಿಗೇನೇ ಇವತ್ತು ಸದೃಶವಾದಂಥ ರೂಪಬಳೆ ಇನ್ನೊಬ್ಬ ಮಗ ನಿಮಗೆ ದ್ವಿತೀಯ ಪುತ್ರೋ ಭವಿತೇತಿ ತತ್ರ ಪಶ್ಚಾತ್ತಯೋ ಆತೋ ಇಲ್ಲೋ ಅಂದರೆ ಪಶ್ಚಾತ್ತಯೋ ಸೂನುರಭೂತ್ ವರಾಹ ತುಲ್ಯಾಕೃತಿ ತೋಷಕರ ಸ್ವಪಿತ್ರೋಹೋ. ನೋಡಿ, ಮೊದಲೇ ಹೇಳಿಬಿಟ್ಟಿದ್ರು ಯಾರು, ವಾಗೀಶ ತೀರ್ಥರು ಅಂತ ಅರ್ಥ. ಅವರ ಮಾತಿನಂತೆಯೇ ಈ ಕಾರ್ಯ ಆಗಿರೋದು ಅಂತ ಅನ್ನೋದನ್ನು ನಾವು ಸ್ಪಷ್ಟ ನೋಡ್ತೀವಿ. ಇನ್ನೊಂದು ಕಡೆ ಹೇಳ್ತಾರೆ, ಕಾಲೇಸ್ಯ ಮಾತಾ ಶುಶುವೇಥ ಬಾಲಂ ರೂಪಾದಿಭಿ ಪೂರ್ವವನ್ ಮನೋಜ್ಞಂ ಸ್ವವಂಶ ಮುಕ್ತಾಮಣಿರಾದೃತಾಸ ಪುಪೋಷ ವಾಗೀಶವರಾಪ್ತಮೇನಮತದ. ಗುರುವರ ಚರಿತಾಮೃತದಲ್ಲಿ ಅಂದರೆ ಅವರ ವೃಂದಾವನ ಪ್ರವೇಶಕ್ಕಿಂತ ಪೂರ್ವದಲ್ಲಿ ಏನೆಲ್ಲ ವಾದಿರಾಜರಿಗೆ ಸಂಬಂಧಪಟ್ಟಂಥ ಒಂದು ಘಟನೆ ಪ್ರಧಾನವಾದದ್ದಿರ್ಬೋದು, ಅಲ್ಲಿ ಎಲ್ಲ ಕಡೆಯೂ ಕೂಡ ಆ ರಾಮಚಂದ್ರಾಚಾರ್ಯರು ಗುರುಗಳ ಸ್ಮರಣೆ ಅಂದರೆ ವಾಗೀಶ ತೀರ್ಥರ ಸ್ಮರಣೆ ಮಾಡಿಯೇ ಈ ಸಂಗತಿಗಳನ್ನು ಹೇಳ್ತಾರೆ. ಇದು ವಾದಿರಾಜ ಗುರುವರ ಚರಿತಾಮೃತವನ್ನು ನಾವು ಪ್ರಥಮ ಬಿಂದು ಮತ್ತು ದ್ವಿತೀಯ ಬಿಂದುವನ್ನು ನೋಡಿದರೆ ಇದು ನಮಗೆ ಅತ್ಯಂತ ಸ್ಫುಟವಾಗ್ತದೆ ಅಂತ ಅರ್ಥ. ಈ ರೀತಿಯಾಗಿ ನಂತರ ಆಶ್ರಮವನ್ನು ಕೊಟ್ಟರು ಅವರಿಗೆ. ವಾದಿರಾಜ ಎನ್ನುವ ಅಭಿಧಾನವನ್ನು ಆಶ್ರಮನಾಮವನ್ನು ಕೊಟ್ಟರು. ಅದಕ್ಕಂತಾರೆ, ಅದಕ್ಕೆ ಅನೇಕ ಅರ್ಥ ಇರ್ಬೋದು ಇಲ್ಲೇ ಪ್ರಧಾನವಾಗಿ. ಹಾಗೆ ನೋಡಿದರೆ ವಾಗೀಶ ತೀರ್ಥ ಎನ್ನುವುದಕ್ಕೂ ಕೂಡ ಸಾಕಷ್ಟು ಅಂದರೆ ಒಳ್ಳೆಯ ಮಹಿಮಾಬೋಧಕವಾದಂಥ ಅರ್ಥ ಉಂಟು ಅದಕ್ಕೆ.
ಒಂದು 15 ಅರ್ಥವನ್ನು ಸಂಗ್ರಹಿಸಿ ನಾನಿಲ್ಲಿ ಕೊಟ್ಟೇನೆ. ಅದು ಕೆಲವೊಂದು ಪ್ರಮಾಣ ಕೊಟ್ಟೇನೆ. ಆದಷ್ಟು ಬ್ರಹ್ಮಪುರಾಣದಲ್ಲಿ ಇವತ್ತು ನಮಗೆ ಒಂದು ಪ್ರಮಾಣ ಸಿಗ್ತದೆ. ತೀರ್ಥ ಶಬ್ದಕ್ಕೆ ಏನೆಲ್ಲ ಇವತ್ತು ಒಂದು ಮಹಿಮಾಬೋಧಕವಾದ ಅರ್ಥ ಉಂಟೋ ಅದೆಲ್ಲವನ್ನು ಇವತ್ತು ವಾಗೀಶ ತೀರ್ಥರ ಒಂದು ಆ ನಾಮಕ್ಕೆ ಅನ್ವಯ ಮಾಡಿ ನಾವು ಅನೇಕ ಮಹಿಮಾಬೋಧಕವಾದಂಥ ಅಭಿಪ್ರಾಯವನ್ನು ಹೇಳಬಹುದು ಅಂತ. ಹಾಗೆಯೇ 8 ವರ್ಷ ಆರಂಭವಾಯಿತೋ ಇಲ್ಲೋ ಯಾವ ವರಹನಿಗೆ ಆಶ್ರಮವನ್ನು ಕೊಡ್ತಾರೆ ವಾಗೀಶ ತೀರ್ಥರು. ಭವಿತಾಖಿಲ ವಾದೀಂದ್ರ ದರ್ಪಹಂತ ಯತೀಶ್ವರ ಇತ್ಯತೋ ವಾದಿರಾಜಾಖ್ಯಾಂ ಲಂಭಿತಃ ಸದ್ಗುರುತ್ತಮೈ. ನಾ ಅದೇ ಹೇಳೋದು, ಎಲ್ಲೆಲ್ಲಿಯವರು ವಾಗೀಶ ತೀರ್ಥರ ಒಂದು ಉಲ್ಲೇಖ ಮಾಡದಲೇ ಒಂದು ಹೆಜ್ಜೆನೇ ಇಡೋದಿಲ್ಲ, ಎಲ್ಲಿವರೆಗೆ ಅವರ ವೃಂದಾವನ ಪ್ರವೇಶದವರೆಗೂ ಅಂತ ಅರ್ಥ. ಆ ರೀತಿಯಾದಂಥ ಒಂದು ಉಕ್ತಿಗಳು ನಮಗೆ ಎರಡೂ ಕೃತಿಯಲ್ಲಿ ನಮಗೆ ಸ್ಫುಟವಾಗಿ ಗೊತ್ತಾಗ್ತವೆ. ರಂಜನಾತ್ ಗುರುಷು ಉಚ್ಚತ್ವಾತ್ ಗುರುರಾಟ್ ಇತಿ ಚೇರಿತಃ ಅಂತದೆ. ಅವರು ಒಳ್ಳೆಯ ಶಾಸ್ತ್ರವನ್ನು ರಂಜಕವಾದಂಥ ಒಂದು ವಿಶಿಷ್ಟ ಶೈಲಿ, ಆ ರೀತಿ ವ್ಯಾಖ್ಯಾನಾದಿಗಳನ್ನು ಮಾಡ್ತಕ್ಕಂಥದ್ದೊಂದು ಪ್ರಸಕ್ತಿ ಇನ್ನೊಬ್ಬರಲ್ಲಿ ಯಾವ ರೀತಿ ನಾವು ಕಾಣಲಿಕ್ಕಿಲ್ಲ. ಅಂಥದ್ದನ್ನು ರಾಜರಲ್ಲಿ ಮಾತ್ರ ನಾವೇನು ಕಾಣ್ತೇವೋ. ಆದ್ದರಿಂದ ರಂಜನಾತ್ ಗುರುಷು ಉಚ್ಚತ್ವಾತ್ ಗುರುರಾಟ್ ಇತಿ ಚ ಈರಿತಃ ಅಂತ ಈ ರೀತಿ ಸ್ಪಷ್ಟವಾಗಿ ತಿಳಿಸಿ, ಜ್ಞಾನಕಾರಣ ಶಾಸ್ತ್ರಸ್ಯ ರಾಜನಂವಾ ಯಥೋ ಭವೇತ್ ಅಂತ ಗುಣರತ್ನಮಾಲಾದಲ್ಲಿ ಅದನ್ನು ಇನ್ನೊಂದು ರೀತಿಯಾಗಿ ಹೇಳಿದ್ದು ಅಂತ ಅರ್ಥ. ಹೀಗೆ ತಿಳಿಸಿ ವಾಗೀಶ ತೀರ್ಥರ ಸನ್ನಿಧಿಯಲ್ಲಿ ಅದಕ್ಕೂ ಪೂರ್ವದಲ್ಲಿ ಮತ್ತೆ ವಿದ್ಯಾನಿಧಿಗಳ ಹತ್ರ ರಾಜರು ಅಧ್ಯಯನ ಮಾಡಿದರು. ವಾಗೀಶ ತೀರ್ಥರ ಹತ್ರ ತಮ್ಮ ಅಧ್ಯಯನಾದಿಗಳನ್ನು ಪೂರೈಸಿ ಇನ್ನು ಅವರು ತೀರ್ಥಯಾತ್ರೆಗೆ ಹೋಗಬೇಕು. ಏನು ಸುಮ್ಮನೆ ಅವರಷ್ಟಾಗಿ ನಮಸ್ಕಾರ ಮಾಡಿ ಹೋದರು ಅಂತ ಹೇಳಿಲ್ಲ ನೋಡ್ರಿ. ಮತ್ತು ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವಾಗೀಶ ಯೋಗೀಶ ನಿದೇಶ ಮಾಪ್ಯ ಅಂತ ಅರ್ಥ. ವಾಗೀಶ ತೀರ್ಥರ ಒಂದು ಆದೇಶದ ಪ್ರಕಾರವಾಗಿಯೇ ವಾದಿರಾಜವು ಅಖಿಲ ದೇಶಚಾರಿ ಅಂತದೆ. ಆ ರೀತಿಯಾಗಿ ಯದ್ಯಪಿ ಅವರು ತೀರ್ಥ ಪ್ರಬಂಧವೇ ಅವರ ಒಂದು ಯಾತ್ರಾಕ್ರಮ ಅಂತ ಈ ರೀತಿಯಾಗಿ ಸ್ಪಷ್ಟವಾಗಿ ತಿಳಿಸಿದ್ರು ಕೂಡ ಅವರು ತೀರ್ಥ ಪ್ರಬಂಧವನ್ನು ಅದೊಂದು ಸಂಕಲನ ಗ್ರಂಥ ಇದ್ದಂತೆ. ಅದು ಮೊದಲೇ ಸಲ ಯಾತ್ರೆ ಮಾಡಬೇಕಾದ್ರೆ ಸಮಗ್ರ ಗ್ರಂಥವನ್ನು ರಚಿಸಿರು ಅಂತ ಹೇಳಿಕೆ ಬರೋದಿಲ್ಲ ನಮಗೆ. ಕಾರಣ ತ್ರಿವಿಕ್ರಮ ಪ್ರತಿಷ್ಠಾಕ್ಕೆ ಸಂಬಂಧಪಟ್ಟಂಥ ಸ್ತೋತ್ರ ಕೂಡ ಯಾವ ತೀರ್ಥ ಪ್ರಬಂಧದಲ್ಲಿ ಇರೋಣದರಿಂದ ಹಾಗೆ ನೋಡಿದರೆ ರಾಜರಿಗೆ 102 ವರ್ಷ ತ್ರಿವಿಕ್ರಮ ಪ್ರತಿಷ್ಠೆ ಅವರು ಮಾಡಿದಾಗ ಅಂತ ಅರ್ಥ. 1582 ಅದು ಪ್ರತಿಷ್ಠೆ ಆಗಿರೋ. ಈ ರೀತಿ ಇರಬೇಕಾದರೆ ಅಲ್ಲಿವರೆಗೆ ಅವರು ಸುಮ್ಮನೆ ಇದ್ದರು ಅಂತಲೂ ಹೇಳೋ ಹಂಗಿಲ್ಲ. ಸಂಚಾರ ಮಾಡಬೇಕಾದರೆ ಆಯಾ ಕ್ಷೇತ್ರ ತೀರ್ಥಗಳ ಒಂದು ಮಹಿಮಾಭೌತಿಕವಾದ ಕೃತಿಯನ್ನು ರಚನೆ ಮಾಡಿದ್ದಾರೆ ಅಂತ ಅರ್ಥ. ಆದರೆ ಮುಖ್ಯವಾಗಿ ಏನು ಮಾಡಬೇಕಾಯಿತು ಅದನ್ನು ತಿಳಿಸ್ತಾರೆ. ಕ್ಷೇತ್ರಾಣಿ ತೀರ್ಥಾನಿ ನಿಷೇವ ಮಾಡೋ ವಾದೀಭ ಸಿಂಹೋ ಯಶಸ ಬಭಾಜೆ ಅಂತ ಸ್ಪಷ್ಟತೆ. ಆದ್ದರಿಂದ ಒಳ್ಳೆ ವಾದಿಗಳಿಗೆ ಸಿಂಹರಾಗಿ ಬತ್ತ ಮೆರೆದರು ವಾದಿರಾಜರು. ಅದಕ್ಕೆಲ್ಲ ಒಂದು ವಾಗೀಶ ತೀರ್ಥರ ಒಂದು ಆದೇಶ ಇತ್ತು ಅಂತ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ತೇವೆ ನಾವು. ಇದನ್ನು ವೃತ್ತರತ್ನ ಸಂಗ್ರಹದಲ್ಲಿ ಒಂದು ಮಾತು ಬರ್ತದೆ. ಏನಂದರೆ ಸ ನಿರ್ಜಗಾಮ ಸ್ವಗುರುಕ್ತವಾದಿ ರಾಜೇತಿ ನಾಮಾರ್ಥಯುತಂ ಹಿ ಕುರ್ವನ್ ತೀರ್ಥಾಟನೌ ವ್ಯಾಜತ ಏವ ನೂನಂ ಇವಾವನೌ ವಾದಿ ಸಮೂಹ ಮಾಶು ಅಂತಂದ. ಅವರು ಸ್ವತಃ ವಾದಿ ಸಮೂಹ ಅಂದರೆ ಯಾವ ಪ್ರತಿವಾದಿಗಳಿದ್ದಾರೋ ಅವರೆಲ್ಲರನ್ನು ಕೂಡ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದಲೇ, ಅಂದರೆ ವಾದದಲ್ಲಿ ಸೋಲಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಮುಖ್ಯವಾದಂಥ ಅವರ ಸಂಚಾರ ನಿಮಿತ್ತ ಏನು ಅಂದರೆ ತೀರ್ಥಾಟನವು ವ್ಯಾಜತ ಏವ ಅಂತ ಈ ರೀತಿಯಾಗಿ ಸ್ಫುಟವಾಗಿ ತಿಳಿಸ್ತಾರೆ. ಹೇಗೆ ಸ ನಿರ್ಜಗಾಮ ಸ್ವಗುರುಕ್ತ ಅಂತ ಅರ್ಥ. ಅವರು ಗುರುಗಳು ಇಟ್ಟಿರ್ತಕ್ಕಂಥ ವಾದಿರಾಜ ತೀರ್ಥ ಎನ್ನುವ ಆಶ್ರಮ ನಾಮವನ್ನು ಸಾರ್ಥಕಗೊಳಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಅವರು ಸಂಚಾರವನ್ನು ಮಾಡಿದರು ಅಂತ ಎಲ್ಲ ಕಡೆಗೂ ಕೂಡ ಸಾಮಾನ್ಯವಾಗಿ ಅದೇ ಹೇಳೋದು. ವಾಗೀಶ ತೀರ್ಥರ ಬೃಂದಾವನ ಪ್ರವೇಶಾತ್ ಪೂರ್ವದಲ್ಲಿ ವಾದಿರಾಜರ ಒಂದು ತುಂಗ ಸಾಧನ ಅನ್ನೋದೇನದೇ ಅವರ ಒಂದು ಹಿರಿಮೆ, ಅದಕ್ಕೊಂದು ಪೂರ್ವಭಾವಿಯಾಗಿ ಹಿನ್ನೆಲೆಯಾಗಿ ವಾಗೀಶ ತೀರ್ಥರ ಒಂದು ಉಲ್ಲೇಖ ನಮಗೆ ಆ ಎರಡೂ ಕೃತಿಗಳಲ್ಲಿ ಸ್ಫುಟವಾಗಿ ಕಾಣ್ತವೆ ಅಂತ ಅರ್ಥ. ಈ ಹಿನ್ನೆಲೆಯಲ್ಲೇ ಒಂದು ಲೇಖನ ಮಾಡಲಿಕ್ಕೆ ಒಂದು ಅವಕಾಶ ಆಯ್ತೆ ಹೊರತು ಹಾಗೆ ನೋಡಿದರೆ ವಾದಿರಾಜರ ಚರಿತ್ರೆಯನ್ನೇ ನಾವು ಓದಿದಂತೆ ಅನ್ನಿಸ್ತದೆ, ಬೇರೆ ಆಗೋದಿಲ್ಲ ಅದು. ಈ ರೀತಿಯಾಗಿ ಹಾಗಾದ್ರೆ ಅವರು ಅಂಥ ಕಾರ್ಯವನ್ನು ಮಾಡಿದರೋ ಇಲ್ಲೋ, ಅವರೇನು ಮಾಡಬೇಕಾಯಿತು, ಅವರೆಲ್ಲ ಸಂಚಾರ ಮಾಡಿದಲ್ಲೆಲ್ಲ ಇವತ್ತು ವಾದಿ ನಿಗ್ರಹಾದಿಗಳನ್ನು ಮಾಡಬೇಕಾಗಿತ್ತಲ್ಲ, ಅಂಥದ್ದು ಮಾಡಿದರೋ ಇಲ್ಲಂದರೆ ವೃತ್ತರತ್ನ ಸಂಗ್ರಹ ನಮಗೆ ಸ್ಫುಟವಾಗಿ ತಿಳಿಸ್ತದೆ. ಸತತ್ರ ತತ್ರ ಅಂತರ್ಥ. ಅವರು ಎಲ್ಲೆಲ್ಲಿ ಸಂಚಾರ ಮಾಡಿದ್ರು ಸ್ವಮತ ಪ್ರಕಾಶಂ ಪರಾಭವಂ ಚಾನ್ಯಮತಸ್ಯ ಕುರುವನ್ ಭಜನ್ ಸುಭದೇವಂ ಹಯಭಕ್ತರ ರೂಪಂ ಚಚಾರ ಯೋಗಿ ಖಲು ನಿಸ್ಪ್ರಹೋತ್ರ ಅಂತ ಸ್ಪಷ್ಟ ತಿಳಿಸ್ತದೆ. ಇದರಿಂದ ಇಂದು ಒಂದು ವಿಷಯ ಗೊತ್ತಾಗ್ತದೆ ನಮಗೇನೆಂದರೆ, ವಾಗೀಶ ತೀರ್ಥರು ಇನ್ನೂ ಅಂದರೆ ಅವರು ಇರಬೇಕಾದ್ರೇ ವಾದಿರಾಜರಿಗೆ ಹಯಗ್ರೀವ ದೇವರ ಒಂದು ಆ ಅರ್ಚಾರೂಪ ಪ್ರತಿಮಾ ಅನ್ನೋದು ಅವರಿಗೆ ಅದು ಅಂದರೆ ಅದೊಂದು ಅರ್ಚಾವತಾರ. ದೃಶ್ಯಸ್ಸುರಾದ್ಯೈ ಇತರೈರ ದೃಶ್ಯ ತುರಂಗ ಮಾಸ್ಯಾಕೃತಿರಿಂದಿರೇಶ ಶ್ರೀ ವಾದಿರಾಚಾರ್ಯ ಗುರೋ ಸಮೀಪೆ ಸ್ಥಿತಸ್ಸದಾ ಸೇವಿತ ಆಸಸಾದಂತ ಗುಣರತ್ನಮಾಲಾದಲ್ಲಿ ಆ ಪ್ರತಿಮಾ ಅವರಿಗೆ ಒಲಿದು ಬಂದಿರತಕ್ಕಂಥ ಪ್ರಕಾರವನ್ನು ಹೇಳಬೇಕಾದ್ರೆ ಈ ಉಕ್ತಿಯನ್ನು ಹೇಳ್ತಾರೆ. ಆ ದೃಷ್ಟಿಯಲ್ಲೂ ಕೂಡ ಅದು ವಾಗೀಶ ತೀರ್ಥರು ಇರಬೇಕಾದರೆ ಅದು ಪ್ರಾಪ್ತವಾದಂಥ ಅರ್ಚಾರೂಪ. ಅದು ಅಂದರೆ ಅವತಾರದ ಒಂದು ಅರ್ಚಾವತಾರ ಅಂತ ಏನಂತೇವೆ ಆ ರೀತಿಯಾಗಿ ಅಂಥ ಪ್ರತಿಮಾವನ್ನು ವಾಗೀಶ ತೀರ್ಥರು ಕೂಡ ಒಲಿದು ಬಂದಿರೋದದು
ಪ್ರತ್ಯೇಕದಿಂದ ಆವಾಹನ ಇತ್ಯಾದಿಗಳೆಲ್ಲ ಹೇಗೆ ಇವತ್ತು ಶ್ರೀನಿವಾಸ ದೇವರು ಜ್ಞಾನಾನಂದಾತ್ಮಕನಾದಂಥ ಭಗವಂತ ನಮಗೆ ಶಿಲಾವದೃಶ್ಯತೆ ಅಂತ ಹೇಗೆ ಅಂತೇವೋ ಹಾಗೆ ಅರ್ಚಾರೂಪದಿಂದ ಪರಮಾತ್ಮನೇ ಹಯವದನ ರೂಪದಿಂದ ಒಲಿದು ಬಂದಿರತಕ್ಕಂಥ ಒಂದು ಪ್ರತಿಮಾ ಏನದೇ ಅಂಥದ್ದು ಅಂತ ಈ ರೀತಿಯಾಗಿ. ಅದಕ್ಕೆ ಗುರುವರ ಚರಿತಾಮೃತದಲ್ಲಿ ಇನ್ನೊಂದು ಮಾತು ಬರ್ತದೆ. ತದನು ಹಯ ಮುಖಂ ತಂ ಕೋಲಮಪ್ಯಾದ್ರತಾತ್ಮ ಮಣಿಕನಕ ಮನೋಜ್ಞೆ ವಿಷ್ಟರೇ ಭಕ್ತಿ ನಮ್ರಹ ಅಂತ ಎಂದು ಒದಗಿ ಬಂತೋ ಸಾಕ್ಷಾತ್ ಭೂವರಹ ದೇವರ ಪಕ್ಕಕ್ಕೆ ಇಟ್ಟು ಅಂಥ ಒಂದು ಪೀಠದಲ್ಲಿ ಪೂಜೆ ಮಾಡತಕ್ಕಂಥ ಒಂದು ಶಿಷ್ಟ ಸಂಪ್ರದಾಯ ಅದು ರಾಜರು ಅವತ್ತಿಂದಲೇ ಆರಂಭ ಮಾಡಿದರು ಅಂತ ಮಾತನ್ನು ಕೂಡ ನಾವು ಗುರುವರ ಚರಿತಾಮೃತದಲ್ಲಿ ನೋಡ್ತಾ ಇದ್ದೇವೆ ಅಂತ ಅರ್ಥ. ಹೀಗೆ ರಾಜರು ಅಂಥ ಒಂದು ವಾದಿ ನಿಗ್ರಹಾದಿ ಅನೇಕ ಕಾರ್ಯವನ್ನು ಕೂಡ ಗುರುಗಳ ಒಂದು ಆದೇಶದ ಪ್ರಕಾರವಾಗಿ ಅದನ್ನು ಸಾಧಿಸಿ ಅವರು ಇಟ್ಟಿರ್ತಕ್ಕಂಥ ವಾದಿರಾಜ ತೀರ್ಥ ಎನ್ನುವ ನಾಮವನ್ನು ಅದನ್ನು ಸಾರ್ಥಕಗೊಳಿಸಿದರು ಅಂತನ್ನೋ ಮಾತನ್ನು ಕೂಡ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇನ್ನು ವಾಗೀಶ ತೀರ್ಥರು ವೃಂದಾವನ ಪ್ರವೇಶ ಮಾಡುವುದಕ್ಕಿಂತ ಪೂರ್ವದಲ್ಲಿ ರಚನೆಗೊಂಡಿರತಕ್ಕಂಥ ಕೃತಿಗಳು ಯಾವುವು ಅಂತ ಸುಮ್ಮನೆ ಅದು ಇದಮಿತ್ತ ಅಂತ ಹೇಳೋದು ಕಠಿಣದ ಈ ಹಂತದಲ್ಲಿ ಹಾಗೆ ನೋಡಿದರೆ ಅಂತೂ ಈ ಕೃತಿಗಳ ಒಂದು ನಿರ್ಮಾಣ ಆಗಿತ್ತು ಅಂತ ಹೇಳಬಹುದು. ಮೊದಲು ತೀರ್ಥ ಪ್ರಬಂಧ ಆರಂಭ ಆಗಿತ್ತು ಅಂತ ನಾನು ಹೇಳಿಬಿಟ್ಟೇನೆ ಮೊದಲೇನೆ. ಅದು ಸಂಕಲನ ಕೃತಿಯ ನಂತರದಲ್ಲಿ ರುಕ್ಮಿಣೀಶ ವಿಜಯ ಅಂದರೆ ಮೊದಲು ಲಕ್ಷಾಲಂಕಾರ, ನಂತರ ತೀರ್ಥ ಪ್ರಬಂಧದ ಆರಂಭ ರುಕ್ಮಿಣೀಶ ವಿಜಯ, ಹಯಗ್ರೀವಾದಿ ಸ್ತೋತ್ರಗಳು ಅಂತ ಅರ್ಥ. ಈ ರೀತಿಯಾದಂಥ ಒಂದು ಕೃತಿ ರಚನೆ ಅದು ಅಲ್ಲದಲೇ ಈ ಮೊದಲೇ ಹೇಳಿದಂತೆ ರಾಜರು ಅನೇಕ ಪದಪದ್ಯಗಳನ್ನು ಕೂಡ ದೈವದತ್ತವಾದಂಥ ಹಯವದನ ಅಂಕಿತದಿಂದ ಮಾಡಲಿಕ್ಕೆ ಆರಂಭ ಮಾಡಿದ್ದರು ಅಂತ ಅನ್ನೋದು ಕೂಡ ನಮಗೆ ಅತ್ಯಂತ ಸ್ಫುಟವಾಗ್ತದೆ. ಆದ್ದರಿಂದ ತೀರ್ಥ ಪ್ರಬಂಧದ ಬಗ್ಗೆನೇ ಆದ್ದರಿಂದಲೇ ನನಗೆ ಅನಿಸುವ ಮಟ್ಟಿಗೆ ಈ ಒಂದು ವಾಗೀಶ ತೀರ್ಥರ ಆರಾಧನಾ ಸಂದರ್ಭದಲ್ಲಿ ಈ ಮೂರೂ ಗ್ರಂಥಗಳ ಒಂದು ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಲಿಕ್ಕೆ ಇದು ಒಂದು ನಿಮಿತ್ತ ಇರಬಹುದು ಅಂತ ಅರ್ಥ. ಆದ್ದರಿಂದ ವಾಗೀಶ ತೀರ್ಥರ ವೃಂದಾವನ ಪ್ರವೇಶ ಪೂರ್ವದಲ್ಲಿ ಈ ಕೃತಿಗಳ ನಿರ್ಮಾಣ ಇತ್ಯಾದಿಗಳಾಗಿರೋದ್ರಿಂದಲೇ ಈ ಜ್ಞಾನಸತ್ರದಲ್ಲಿ ಈ ಮೂರು ಗ್ರಂಥಗಳ ಬಗ್ಗೆ ಪ್ರತ್ಯೇಕ ಒಂದು ಉಪನ್ಯಾಸಾದಿಗಳನ್ನು ಇಡಿಸಿದ್ದಾರೆ ಅಂತಂದು ಕೂಡ ಇದಕ್ಕೊಂದು ಹಿನ್ನೆಲೆ ಉಂಟು ಅಂತ. ಹೀಗೆ ವಾದಿರಾಜರ ಒಂದು ವಾಂಗ್ಮಯ ಸೇವೆಯಿಂದ ಸಂತೋಷಗೊಂಡವರು ವಾಗೀಶ ತೀರ್ಥರು ಅಂತ, ಅದನ್ನು ನೋಡಿದವರು ಅಂತ ಅರ್ಥ. ಲಕ್ಷಾಲಂಕಾರ ಸಮರ್ಪಣೆ ಇರಬಹುದು. ಅಂದರೆ ಪುಣಾಪತ್ತನದಲ್ಲಿ ಒಂದು ನಿಮಿತ್ತದಿಂದ ರುಕ್ಮಿಣೀಶ ವಿಜಯ ನಿರ್ಮಾಣವನ್ನು ಮಾಡಿ ಆ ಸಭೆಗೆ ಕಳಿಸಿದರು ಅಂತ ನೋಡಿ. ತುತೋಷಲೋಕಃ ಕವಿವರ್ಯವಾದಿ ರಾಜಾಖ್ಯಕಲ್ಪ ದುಪಲಭ್ಯ ರಮ್ಯಂ ಸುವರ್ಣ ಮಾಧುರ್ಯ ರಸಾಧಿಭಿಶ್ಚ ಪೂರ್ಣಂ ಮಹಾಕಾವ್ಯ ಫಲಂ ಸುವೃತ್ತಂ ಅಂತ ಇರಿದೆ ವೃತ್ತರ್ಥ ಸಂಗ್ರಹ ಹೇಳ್ತಾನೆ ನಮಗೆ. ಈ ಕಾವ್ಯದಿಂದ ಆಗತಕ್ಕಂಥ ಒಂದು ಹಿರಿಮೆ ಎಂಥದ್ದು ಅಂತ ಅನ್ನೋದನ್ನು ಇನ್ನೊಂದು ಮಾತಂತಾರೆ. ರುಕ್ಮಿಣೀಶ ವಿಜಯಸ್ಯ ರುಕ್ಮಿಣಿ ವಲ್ಲಭ ಪ್ರಿಯತಮಸ್ಯ ಚಾತುರೇ ಮಾಘಕಾವ್ಯ ಮುಖಕಾವ್ಯ ಮಂಡಲಂ ನಾಪಪಾಪ ಹರಣಸ್ಯ ಶೃಣ್ಮತಾಂ ಅಂತ. ಬೇರೆ ಕಾವ್ಯಗಳನ್ನು ಇವತ್ತು ಶ್ರವಣ ಮಾಡಿದರೆ ಪಾಪಹರಣ ಇತ್ಯಾದಿಗಳು ಆಗೋದಿಲ್ಲ. ರುಕ್ಮಿಣೀಶ ವಿಜಯ ಶ್ರವಣಾದಿಗಳಿಂದ ಅಧ್ಯಯನಾದಿಗಳಿಂದ ನಮಗೆ ಅನಿಷ್ಟವೂ ಕೂಡ ಪರಿಹಾರ ಆಗ್ತದೆ ಅಂತ ಅನ್ನೋದು ಸ್ಫುಟವಾಗಿ ನಮಗೆ ಗೊತ್ತಾಗ್ತದೆ ಅಂತ ಅರ್ಥ. ಈ ಕಾವ್ಯ ಹೇಗದಂದರೆ ವಾದಿರಾಜರಂತೆ ಉಂಟು ಅಂತ ಅರ್ಥ. ವಾದಿರಾಜರು ಸಕಲ ಗುರುಗಳಲ್ಲಿ ಹೇಗೆ ಗುರುರಾಜರಾಗಿದ್ದಾರೋ ಹಾಗೆ ಕಾವ್ಯವೂ ಕೂಡ ಸಕಲ ಕಾವ್ಯಗಳಲ್ಲಿ ಕಾವ್ಯರಾಜ ಅನ್ನೋ ಮಾತನ್ನು ಕೂಡ ವಿರಕ್ತಿ ವಿಜ್ಞಾನ ಸುಭಕ್ತಿ ಯುಕ್ತಿ ಪ್ರೌಢ್ಯಾದಿ ಪೂರ್ಣಸ್ಯ ಮನೋಹರಸ್ಯ ಶ್ರೀವಾದಿರಾಜ ಸ್ವಕೃತಸ್ಯ ಕಾವ್ಯರಾಜಸ್ಯ ಸಾಮ್ಯಂ ಸ್ವಯಮೇವ ಧತ್ತೆ ಅಂತ ವೃತ್ತರ್ಥ ಸಂಗ್ರಹದಲ್ಲಿ ಆ ಕಾವ್ಯದ ಬಗ್ಗೆ ಒಂದು ಪ್ರಶಸ್ತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅಂತ ಅರ್ಥ. ಹೀಗೆ ವಾಗೀಶ ತೀರ್ಥರು ವೃಂದಾವನ ಪ್ರವೇಶ ಮಾಡೋದಕ್ಕಿಂತ ಪೂರ್ವದಲ್ಲಿ ಇಂಥ ಗ್ರಂಥಗಳ ಒಂದು ವಾಂಗ್ಮಯ ಸೇವೆಯನ್ನು ಕೂಡ ಅವರು ತಮ್ಮ ಶಿಷ್ಯರು ಮಾಡಿದಂಥ ಒಂದು ತುಂಗ ಸಾಧನೆ ಏನದೆ ಅದನ್ನು ಕಣ್ಣಾರೆ ಕಂಡು ಅವರು ಸಂತೋಷಪಟ್ಟು ಅನ್ನೋ ವಿಷಯವನ್ನು ಕೂಡ ಇವತ್ತು ನಾವು ಸ್ಫುಟವಾಗಿ ನೋಡ್ತೇವೆ ಅಂತ ಅರ್ಥ. ಆನಂತರ ವಾಗೀಶ ತೀರ್ಥರ ಒಂದು ಜೀವನ ಚರಿತ್ರೆಯಲ್ಲಿ ಕೂಡ ಒಂದು ಈ ಮಾಸದ್ವಿತಯ ಅಂದರೆ ದ್ವೈಮಾಸಿಕ ಪರ್ಯಾಯದ ಒಂದು ಲೆಕ್ಕಾಚಾರ ಅಂತ ಅರ್ಥ. ಅವರು ಎಷ್ಟು ಪರ್ಯಾಯ ಮಾಡಿರಬಹುದು ಅನ್ನೋದನ್ನು ಇವತ್ತು ನಾವು ಲೆಕ್ಕಾಚಾರ ಮಾಡಿದರೆ 27 ದ್ವೈಮಾಸಿಕ ಪರ್ಯಾಯವನ್ನು ವಾಗೀಶ ತೀರ್ಥರ ಮಾಡಿದ್ದು ಅಂತ ಒಂದು ಲೆಕ್ಕಾಚಾರ ಬರ್ತದೆ. ಮಾಸದ್ವಿತಯ ಪರ್ಯಂತ ಪೂಜಾಂ ಮಧ್ವ ಪ್ರಕಲ್ಪಿತಾಂ ಮಾಸದ್ವಿತಯ ಪರ್ಯಂತಾಂ ಕಲ್ಪಯಾಮಾಸ ಸನ್ಮತಿ. ನೋಡಿ, ವಾದಿರಾಜರ ಈ ಬದಲಾವಣೆ ಅಂದರೆ ವಿಸ್ತಾರ ಮಾಡುವುದಕ್ಕಿಂತ ಪೂರ್ವದಲ್ಲಿ 2 ತಿಂಗಳ ಪರ್ಯಾಯ ಇತ್ತು ಅನ್ನೋದಕ್ಕಿಂತ ದೊಡ್ಡ ದಾಖಲೆ ವಾದಿರಾಜ ಗುರುವರ ಚರಿತಾಮೃತದಲ್ಲಿ. ನಾನು ಮೊದಲು ಹೇಳಿದ್ದೆ, ಅದಕ್ಕೆ ರಾಜರನ್ನು ಚಿಕ್ಕಂದಿನಲ್ಲಿ ನೋಡಿದವರಾದ್ದರಿಂದ ಪರಮ ಪ್ರಾಮಾಣಿಕರು ರಾಮಚಂದ್ರಾಚಾರ್ಯರು ಕಣ್ಣಾರೆ ನೋಡಿದ್ದನ್ನು ಸಾಕ್ಷಾತ್ ಗುರುಗಳಾದ ವೇದನಿಧಿಗಳಿಂದ ಶ್ರವಣ ಮಾಡಿದ್ದನ್ನೇ ದಾಖಲೆ ಮಾಡಿದ್ದು ವಾದಿರಾಜ ಗುರುವರ ಚರಿತಾಮೃತದಲ್ಲಿ. ಆದ್ದರಿಂದ ಅತ್ಯಂತ ಪ್ರಾಮಾಣಿಕವಾದಂಥ ಒಂದು ಕೃತಿ ಇದು. ಈ ಕೃತಿಯಲ್ಲೇನೆ ಅದಕ್ಕೂ ಪೂರ್ವದಲ್ಲಿ ಅಂದರೆ 1522ಕ್ಕಿಂತ ಪೂರ್ವದಲ್ಲಿ ದ್ವೈಮಾಸಿಕ ಪರ್ಯಾಯ ಇತ್ತು. ಅದನ್ನು ವಾದಿರಾಜರು 2 ವರ್ಷಕ್ಕೆ ವಿಸ್ತಾರ ಮಾಡಿ ವೈಭವೀಕರಿಸಿದರು ಅಂತನ್ನೋ ಮಾತೇನದೆ ಅದು ನಮಗೆ ಸ್ಫುಟವಾಗ್ತದೆ ಅಂತ. ವಾದಿರಾಜರು ಕೂಡ 3 ದ್ವೈಮಾಸಿಕ ಪರ್ಯಾಯಗಳನ್ನು ಮಾಡಿದ್ದು, 5 ಅಲ್ಲದಲೇ ಅಂತ ಅರ್ಥ. ಆ ರೀತಿಯಾಗಿ ಅಂತೂ ಒಟ್ಟು 8 ಅಂತ ಈ ರೀತಿಯಾಗಿ ನಾವು 2 ಸೇರಿಸಿ ಹೇಳಬಹುದಾಗಿದೆ. ಈ ರೀತಿಯಾದ ಮೇಲೆ ಇನ್ನು ಇದೇ ಸನ್ನಿಧಿಯಲ್ಲಿ ಅಂದರೆ ಉಡುಪಿ ಕ್ಷೇತ್ರ ಕೃಷ್ಣ ಸನ್ನಿಧಿಯಲ್ಲೇ ವಾಗೀಶ ತೀರ್ಥರು ವೃಂದಾವನ ಪ್ರವೇಶವನ್ನು ಮಾಡ್ತಾರೆ.
ಇನ್ನೊಂದು ಲೆಕ್ಕಾಚಾರ ಹೇಗದಂದರೆ, ಒಬ್ಬ ಮಹಾತ್ಮರ ಒಂದು ಹಿರಿಮೆ ಮಹಿಮೆಯನ್ನು ಇವತ್ತು ನಾವು ತಿಳ್ಕೋಬೇಕು ಅಂದರೆ ಮುಖ್ಯವಾಗಿ ಅವರ ಗುರು ಮತ್ತು ಶಿಷ್ಯರು ಎಂಥವರು ಅಂತ ತಿಳ್ಕೊಂಡ್ರೆ ಅದು ಒಂದು ಕ್ರಮ ಅಂತ ಅರ್ಥ. ಒಬ್ಬ ವ್ಯಕ್ತಿಯ ಒಂದು ಮಹತ್ವವನ್ನು ತಿಳಿಬೇಕಾದ ವರದರಾಜ ತೀರ್ಥರು ಕೂಡ ಸಾಮಾನ್ಯರಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿಬೇಕಾಗಿದೆ. ಯಾಕಂದರೆ ಅವರು ವಿಠ್ಠಲ ತೀರ್ಥರ ಎನ್ನುವ ಅವರ ಗುರುಗಳ ಕರಗಂಜ ಸಂಜಾತರು ಅಷ್ಟೇ ಅಲ್ಲ, ಯತ್ಯಾಶ್ರಮದ ಶಿಸ್ತಿನ ಸಿಪಾಯಿ. ಅವರಿಗೆ ಭಗವದ್ಗೀತೆಯ ಬಗ್ಗೆ ಒಳ್ಳೆ ಪ್ರಭುತ್ವ ಇತ್ತು ಅಂತ ಅವರ ಒಂದು ಚರಿತ್ರೆಯಲ್ಲಿ ಗೊತ್ತಾಗ್ತದೆ ವರದರಾಜ ತೀರ್ಥರಿಗೆ. ಅವರು ಸಂಚಾರ ಮಾಡಿದಲ್ಲೆಲ್ಲ ಏನು ಇವತ್ತದಕ್ಕೆ ಒಂದು ಪೂರ್ವ ಪಕ್ಷ ಬರಬಹುದು, ಪ್ರಶ್ನೆ ಬರಬಹುದು ಅಂಥ ಅನೇಕ ಸಭೆಗಳನ್ನು ಏರ್ಪಾಟು ಮಾಡಿ ಆ ಯಾವ ಸಂಶಯಗಳಿಗೆ ಪರಿಹಾರವನ್ನು ಕೂಡ ಯಾವ ವರದರಾಜ ತೀರ್ಥರು ಸ್ಫುಟವಾಗಿ ಹೇಳಿದರು ಅಂತನ್ನೋದು ಅವರ ಚರಿತ್ರೆಯಲ್ಲಿ, ಅಂದರೆ ಮಠದ ಪರಂಪರೆಯ ಒಂದು ಚರಿತ್ರೆಯಲ್ಲಿ ದಾಖಲಾದಂಥ ಒಂದು ಸಂಗತಿ. ಅದಲ್ಲದಲೇ ಅವರ ತಪಸ್ಸಿದ್ಧಿ ಎಂಥದಿತ್ತು ಅಂತಂದರೆ, ಅವರು ಒಬ್ಬ ಮೂಕ ಬಂದು ಅವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ ಅಂದರೆ ಅವನೇನ್ರಿ ಪ್ರಾರ್ಥನೆ ಮಾಡ್ತಾನೆ ಮೂಕ ಅಂತ ಬೇರೆ ಹೇಳ್ತೀರಿ ಅಂತ, ಪಾಪ ಮಾತು ಬರೋದಿಲ್ಲ ಅನ್ನೋದನ್ನು ಒಂದು ಸಂಜ್ಞೆಯಿಂದ ಮಾಡಬಹುದು ತಾನೇ. ಹಾಗೆ ಪ್ರಾರ್ಥನೆ ಮಾಡಿದಾಗ ಅವರು ಮಂತ್ರಾಕ್ಷತೆ ಕೊಟ್ಟರಲ್ಲ, ಪ್ರಾರ್ಥನೆ ಮಾಡಿ ಅವರ ತಪಸ್ಸಿದ್ಧಿ ಹೇಗಿತ್ತು ಅಂದರೆ ಅದರಿಂದಲೇ ಅವನು ವಾಕ್ಪಟುತ್ವವನ್ನು ಹೊಂದಿದ ಅಂತ ಈ ರೀತಿಯಾಗಿ. ಕುಂಭಾಸಿಯಲ್ಲಿ ಇರತಕ್ಕಂಥ ಒಬ್ಬ ಭಕ್ತ, ಅವನ ಹೆಸರು ನರಹರಿ ಅಂತ ಈ ರೀತಿಯಾಗಿ. ಅವನು ಆಗಿನ ಕಾಲಕ್ಕೆ ಕರ್ಕರೋಗದಿಂದ ಅವನು ಬಹಳ ಪರಿತಾಪಗೊಂಡಿದ್ದ. ಕರ್ಕರೋಗ ಅಂದರೆ ಕ್ಯಾನ್ಸರ್ ಅಂತ ಅರ್ಥ. ಆ ಒಂದು ರೋಗದಿಂದ ಅದು ಬಂದು ಇವರ ಸನ್ನಿಧಿಯಲ್ಲಿ ಇವತ್ತನು ಪ್ರಾರ್ಥನೆ ಮಾಡಿ ಅವರು ಹೇಳಿದಂಥ ಉಪಾಯವನ್ನು ಮಾಡಿದಾಗ ಆ ರೋಗದಿಂದ ಮುಕ್ತನಾದ ಅಂತನೋ ವಿಷಯ ಅದು ಮಠದ ಒಂದು ಚರಿತ್ರೆಯಲ್ಲಿ ದಾಖಲಾದಂಥ ಒಂದು ವಿಷಯ. ಆದ್ದರಿಂದ ವರದರಾಜ ತೀರ್ಥರು ಕೂಡ ಯತ್ಯಾಶ್ರಮ ಶಿಸ್ತಿರೊಂದಿಗೆ ತಪಸ್ಸಿದ್ಧಿ ಉಳ್ಳಂಥವರು, ಮಂತ್ರಸಿದ್ಧಿ ಇತ್ತವರಿಗೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಇದು ವಾಗೀಶ ತೀರ್ಥರ ಗುರುಗಳ ಒಂದು ಹಿರಿಮೆ. ಆದರೆ ಇನ್ನು ಅವರ ಶಿಷ್ಯರಾದಂಥ ರಾಜರ ಬಗ್ಗೆ ಅಂತೂ ಪ್ರತ್ಯೇಕ ನಾವು ಹೇಳಲೇಬೇಕಾಗಿಲ್ಲ ಅಂತ ಅನ್ನೋ ದೃಷ್ಟಿಯಿಂದಲೂ ಕೂಡ ಹೀಗೆ ಗುರು ಶಿಷ್ಯರ ಒಂದು ಲೆಕ್ಕಾಚಾರವನ್ನು ಮಹಿಮಾವನ್ನು ಇವತ್ತು ನಾವು ಅವಲೋಕನ ಮಾಡಿದಾಗ ಮಧ್ಯದಲ್ಲಿ ಇರತಕ್ಕಂಥ ಯಾವ ವಾಗೀಶ ತೀರ್ಥರ ಒಂದು ಹಿರಿಮೆ ಮಹಿಮೆ ಕೂಡ ನಮಗೆ ಅದು ಅತ್ಯಂತ ಸ್ಫುಟವಾಗಿ ಗೊತ್ತಾಗ್ತದೆ. ಹೀಗೆ ಇನ್ನು ಈ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪರಮಪೂಜ್ಯ ಶ್ರೀ ವಿಶ್ವೋತ್ತಮ ತೀರ್ಥರ ಆಶ್ರಮ ಗುರುಗಳಾದ ಶ್ರೀ ವಿಶ್ವೇಂದ್ರ ತೀರ್ಥರು ಕೂಡ ಆ ವಾಗೀಶ ತೀರ್ಥರ ಬಗ್ಗೆ ಒಂದು ಪದ್ಯವನ್ನು ಮಾಡಿದ್ದಾರೆ. ಈ ಪದ್ಯವನ್ನು ಓದಿದ ಮೇಲೇ ನನಗನಿಷ್ಟು ವಾಗೀಶ ತೀರ್ಥರ ಒಂದು ಹಿರಿಮೆಯನ್ನು ನಾವು ಹೇಳತಕ್ಕಂಥ ಒಂದು ಪ್ರಕಾರ ಏನದೆ ಅದು ರಾಜರ ಒಂದು ಲೆಕ್ಕಾಚಾರದಲ್ಲಿ, ಅಂದರೆ ಅವರ ಮಹಿಮಾ ಲೆಕ್ಕಾಚಾರದಲ್ಲೇ ನಾವು ಹೇಳಬಹುದು ಅಂತ ಈ ರೀತಿಯ. ಯಾಕಂದರೆ ಆ ಪದ್ಯವನ್ನು ಓದಿದರೆ ಗೊತ್ತಾಗ್ತದೆ ನಮಗೆ. ಬಳಿರೆ ಶ್ರೀ ವಾಗೀಶ ತೀರ್ಥಾಖ್ಯ ಮುನಿವರ್ಯ ಇಳೆಯಳು ನಿನಗೆಣೆಗಾಣೆನ ಯತಿವರ್ಯ ಜಗದೊಳದುರು ವಾದಿಮತವ ಖಂಡಿಸಿದ ಜಗದೀಶ ಹರಿಯೇ ಸರ್ವೋತ್ತಮನೆಂದು ನಿಗಮಾರ್ಥವನ್ನು ಜಗದಿ ಸಾರಿದ ಕುಜನೇಭ ಮೃಗರಾಜ ವಾದಿರಾಜರಿಗೆ ಗುರುವೆನಿಸಿದೆ ಅಂತ. ಮೊದಲಿನ ಒಂದು 3 ಚರಣದಲ್ಲಿ ಅವ್ರು ಹೇಳಿದ್ದೇನೆಂದರೆ ರಾಜರ ಬಗ್ಗೆನೇ ಹೇಳಿದ್ದು ಅಂತ ಅರ್ಥ. ಇಂಥ ಯಾವ ವಾದಿರಾಜರಿಗೆ ನೀವು ಗುರುಸ್ಥಾನದಲ್ಲಿ ಇದ್ದೀರಿ ಅಂತ ಈ ರೀತಿಯಾಗಿ ಅವರು ಸ್ತೋತ್ರವನ್ನು ಮಾಡಿದ್ದು. ಭಾವಿ ಸಮೀರ ಶ್ರೀ ವಾದಿರಾಜರ ಜನ್ಮೋತ್ಸವ ಕಾಲ ಬರಿತಾಗ ಸುಮಪುರಕ್ಕೆ ನೀನು ತಬಕದಿಂದಲಿ ಹೋಗಿ ಬಾಲಕನ ರಕ್ಷಿಸಿ ಅವನನೇ ಯತಿರಾಜ ಪಟ್ಟದೊಳಿರಿಸಿದಿರಿ ಅಂತ ಅರ್ಥ. ಅದು ಕೂಡ ರಾಜರ ಒಂದು ಹಿರಿಮೆಯನ್ನು ಹೇಳುವ ರೀತಿಯಲ್ಲಿ ಅಂಥ ವ್ಯಕ್ತಿಯನ್ನೇ ಸಾಕ್ಷಾತ್ ಅಂದರೆ ವರಹದೇವರ ಒಂದು ವಿಶೇಷ ಸೇವೆಗಾಗಿ, ನಂತರ ಹಯಗ್ರೀವ ದೇವರ ಸೇವೆಗಾಗಿ ಅವತಾರ ಮಾಡಿದಂಥವರನ್ನೇ ನೀವು ನಿಮ್ಮ ಉತ್ತರಾಧಿಕಾರಿಯನ್ನಾಗಿ ಪಟ್ಟದಲ್ಲಿ ಇರಿಸಿದಿರಿ ಅಂತಲೇ ಸ್ತೋತ್ರ ಮಾಡಿದ್ದಾರೆ. ಗುರುಮಧ್ವರಂತೆ ನೀ ಸರ್ವಶಾಸ್ತ್ರವ ಮಾಡಿ ಧರಣಿಯೊಳು ರಾಜೇಶ ಹಯಮುಖನ ಚರಣ ಸ್ಮರಿಸಿ 120 ವತ್ಸರದ ಕಾಲದಲ್ಲಿ ಇರುವೆನುತಲಿ ಅವರ ಹರಿಸಿದರಿ ದೊರೆಯೇ ಅಂತ ಈ ರೀತಿಯಾಗಿ ವಾಗೀಶ ತೀರ್ಥರು ಆ ಯಾವ ರಾಜರಿಗೆ ಅಂದರೆ ಆ ಮಗುವಾಗಿರಬೇಕಾದರೂ ಕೂಡ ಮಾಡಿದಂಥದ್ದೊಂದು ಆಶೀರ್ವಾದದ ಒಂದು ಕ್ರಮ ಏನದೆ ಅದನ್ನೇ ಉಲ್ಲೇಖ ಮಾಡಿ ವಿಶ್ವೇಂದ್ರ ತೀರ್ಥ ಶ್ರೀಮತ್ ಚರಣರು ಕೂಡ ವಾಗೀಶ ತೀರ್ಥರನ್ನ ಈ ರೀತಿಯಾಗಿ ಅವರು ಆ ಸ್ತೋತ್ರ ಮಾಡಿದ್ದಾರೆ. ಮೊದಲೇ ಹೇಳಿದಂತೆ ವೃತ್ತರ್ಥ ಸಂಗ್ರಹದಲ್ಲಿ ಇರತಕ್ಕಂಥದ್ದೊಂದು ಶ್ಲೋಕ ಏನದೆ ಅದ್ಭುತವಾದಂಥ ಒಂದು ಶ್ಲೋಕ. ಹಾಗೆ ನೋಡಿದರೆ ಶ್ರೀಮಧ್ವ ಸಿದ್ಧಾಂತ ಸರೋ ನಿವಾಸಿ ವಿದ್ಯಾಸುಗಂಧಂ ವರಹಂಸ ಸೇವ್ಯಂ ವಾಗೀಶ ತೀರ್ಥಾರ್ಯ ಮಹಾರವಿಂದಂ ಫುಲ್ಲಂ ಮುಕುಂದಾರ್ಹಣ ಯೋಗ್ಯಮಾಸೀತ್ ಅಂತ ಅರ್ಥ. ಅಂದರೆ ಇದು ಒಂದು ದೊಡ್ಡ ಮಹಾರವಿಂದ, ಅಂದರೆ ಹಿರಿದಾದಂಥ ಪ್ರಫುಲ್ಲಿತವಾದ ಒಂದು ಕಮಲದ ಪುಷ್ಪ, ಭಗವಂತನ ಒಂದು ಸೇವೆಗೇನೆ ಸಮರ್ಪಣೆಗೇನೆ ಯೋಗ್ಯವಾಗಿರ್ತಕ್ಕಂಥದ್ದು. ಅಂದರೆ ವಾಗೀಶ ತೀರ್ಥರಲ್ಲಿ ಅಂಥದ್ದು ಒಂದು ಯೋಗ್ಯತೆ ಇತ್ತು. ಸಾಕ್ಷಾತ್ ಕೃಷ್ಣದೇವರ ಸನ್ನಿಧಾನದಲ್ಲಿ ಮಿಗಿಲಾದಂಥ ಒಂದು ಆ ಕೃಷ್ಣದೇವರ ಆರಾಧನೆಯನ್ನು ಮಾಡಿ ಅಂಥ ಪುಣ್ಯಮೂರ್ತಿಯವರು ವಾಗೀಶ ತೀರ್ಥರು ಅನ್ನೋದನ್ನು ಇಲ್ಲಿ ತಿಳಿಸ್ತಾ, ಈ ಒಂದು ಮಹಾರವಿಂದ ಅಂದರೆ ಹಿರಿದಾದಂಥ ಕಮಲ ಪುಷ್ಪ ಬೆಳೆದಿರೋದೆಲ್ಲಿ ಅಂತಂದರೆ ಇದರ ಉದ್ಭವ ಎಲ್ಲಿ ಅಂದರೆ ಶ್ರೀ ಮಧ್ವ ಸಿದ್ಧಾಂತ ಸರೋ ನಿವಾಸಿ, ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತ ಎನ್ನುವ ಒಂದು ಸರಸ್ಸು ಅಂದರೆ ಸರೋವರದಲ್ಲೇ ಇದು ಹುಟ್ಟಿದ್ದು ಅರಳಿದ್ದು ಅಂತ ಅರ್ಥ. ಆ ರೀತಿಯಾಗಿ ವಿದ್ಯಾಸುಗಂಧಂ, ಆ ಕಮಲದ ಪುಷ್ಪಕ್ಕೆ ಒಂದು ಸುಗಂಧ ಇರ್ತದೆ. ಇದಕ್ಕೆ ಯಾವುದಪ್ಪ ಅಂದ್ರೆ ಇವರ ಒಂದು ಜ್ಞಾನ ಮೇರುತ್ವ ಎಂಥದ್ದು,
ಅಲ್ಲಿ ಹೇಳಿದ್ದಾರೆ. ಇವರು ಶ್ರೇಷ್ಠ ಜ್ಞಾನಿಗಳು ಅಂತ ಅವ್ರದ್ದೇ ಆದಂಥ ವ್ಯಾಖ್ಯಾನದ ಇದೆ, ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತ ಅರ್ಥ. ಅದಕ್ಕೆ ವಿದ್ಯಾ ವೈಭವ ಎನ್ನುವ ಒಂದು ಸುಗಂಧವುಳ್ಳಂಥ ಇದು ಮಹಾರವಿಂದ. ಇದು ವರಹಂಸ ಸೇವ್ಯಂ ಆಗಿರ್ತಕ್ಕಂಥ ಅನೇಕ ಯತಿಗಳಿಂದಲೂ ಕೂಡ ಅವರೆಲ್ಲ ಪರಮಹಂಸರೇ, ಅವರಿಂದಲೂ ಸೇವ್ಯವಾದಂಥ ಒಂದು ಮಹಾರವಿಂದ ಇದು. ವಾಗೀಶ ತೀರ್ಥಾರ್ಯ ಮಹಾರವಿಂದಂ ಫುಲ್ಲಂ ಅಂತಾರೆ, ಪ್ರಫುಲ್ಲಿತವಾದದ್ದು. ಮುಕುಂದಾರ್ಹಣ ಯೋಗ್ಯ ಮಾಸೇತ್, ಪರಮಾತ್ಮನ ಒಂದು ಪೂಜೆಗಂದರೆ ಇವರು ಅಷ್ಟು ಭಕ್ತಿಪೂರ್ವಕವಾಗಿ ಕೃಷ್ಣದೇವರ ಒಂದು ಆ ಪೂಜಾದಿಗಳನ್ನು ನಿರ್ವಹಿಸಿದ್ದಾರೆ, ಪುಣ್ಯಮೂರ್ತಿಗಳಾಗಿದ್ದಾರೆ ಅಂತ ಅನ್ನೋ ವಿಷಯವನ್ನು ಕೂಡ ಯಾವ ವೃತ್ತರತ್ನ ಸಂಗ್ರಹಕಾರರು ವಾಗೀಶ ತೀರ್ಥರ ಒಂದು ಹಿರಿಮೆಯನ್ನು ಕೂಡ ಈ ಶ್ಲೋಕದಿಂದ ನಮಗೆ ಸ್ಫುಟವಾಗಿ ತಿಳಿಸ್ತಾರೆ. ಸಾಮಾನ್ಯ ತೀರ್ಥಪ್ರಬಂಧದಲ್ಲಿರ್ತಕ್ಕಂಥ ಒಂದು ಶ್ಲೋಕ ಏನದೇ, ವಾಗೀಶ ತೀರ್ಥ ಮುನಿವರಿಯ ಭವದ್ದಯಾಂ. ಕರೆಕ್ಟ್, ಅದು ನೋಡಿ ಅತ್ತೇನ 10 ಆವಾಗ ಮುಗಿಸಿ ಅಂತ ಹೊತ್ತು ಸಮಯ ಆಗ್ಯದ. ಆದ್ದರಿಂದ ಈ ಶ್ಲೋಕ ಏನದೆ, ವಾಗೀಶ ತೀರ್ಥ ಮುನಿವರಿಯ ಭವದ್ದಯಾಂ ಅನ್ನೋಲ್ಲಿ ರಾಜರು ಏನೆಲ್ಲ ನಮಗೂ ಆ ರೀತಿ ವಾಗೀಶ ತೀರ್ಥದಲ್ಲಿ ಪ್ರಾರ್ಥನೆ ಮಾಡಿ ಕೇಳಿದ್ದು ಅಂದರೆ, ನಮ್ಮ ಮನ ಎನ್ನುವ ಮಂದಿರ ಏನದೆ ಗ್ರಹ ಅದು ಅತ್ಯಂತ ಸ್ವಚ್ಛ ಆಗಬೇಕು, ನಿರ್ಮಲವಾಗಬೇಕು ಅಂತಲ್ಲಿ ಪ್ರಾರ್ಥನೆ ಮಾಡಿ ಸಾಕ್ಷಾತ್ ಭಗವಂತ ಶೇಷಶಾಹಿ ಅಂಥ ಭಗವಂತಲ್ಲೇ ಒಳ್ಳೆಯ ಪ್ರಸನ್ನನಾಗಿ ಸನ್ನಿಹಿತನಾಗಬೇಕು, ದುಷ್ಟಶಕ್ತಿಗಳ ಪ್ರವೇಶಾದಿಗಳಿಗೆ ಅಲ್ಲೇ ಅವಕಾಶ ಇರಬಾರದು ಅಂತ ಮುಖ್ಯವಾಗಿ ಅಲ್ಲೇ ಪ್ರಾರ್ಥನೆ ಮಾಡಿದ್ವಿ. ಹಾಗೆ ನೋಡಿದರೆ ಇದು ರಾಜರೇ ಮಾಡಿದ್ದು ತಾನೇ. ಇದರ ಒಂದು ಹಾಗಾದರೆ ದೇವರನ್ನು ಕೂಡಿಸಿದ್ದಾಯ್ತಲ್ಲ, ಇಲ್ಲೇ ಪ್ರತಿಬಂಧಕ ನಿವಾರಣೆ ಆಯ್ತಲ್ಲ. ಆದರೆ ಮುಂದೆ ನಾವು ಧ್ಯಾನ ಮಾಡಬೇಕು, ಪರಮಾತ್ಮನ ಆರಾಧನೆ ಮಾಡಬೇಕು, ಸ್ತೋತ್ರ ಮಾಡಬೇಕು. ರಾಜರು ಅದನ್ನು ಆಖ್ಯಾನದಲ್ಲಿ ಮುಂದುವರಿಸ್ತಾರೆ. ಹಾಗೆ ನೋಡಿದರೆ ಇದಕ್ಕೆ ಒಂದು ಕಂಟಿನ್ಯೂಷನ್ ಅಂತೆಲ್ಲ ನಾವು ಆ ಸಂಗತಿ ರಾಜರ ಆಖ್ಯಾನದ 15ನೇ ಅಧ್ಯಾಯದ ಸೀತಾಪತಿ ಪ್ರಕರಣದಲ್ಲಿ ಮತ್ಪಾದ ಸೂರ್ಯ ಕಿರಣೇನ ತವಾಂತರಸ್ಥ ಅಜ್ಞಾನಾಂಧಕಾರ ಹರಣಂ ಕುರು ಪುತ್ರವರ್ಯ ಅಂತ ಈ ರೀತಿ ಹಾಗೆ ಹೇಳ್ತಾ, ಮನ್ಮಂತ್ರ ತಂತ್ರ ವಿಧಿಭಿ ಕುರು ಪೂಜನಂ ಅಂತ ಅರ್ಥ. ನಾನು ಹೇಳಿಕೊಟ್ಟಿರ್ತಕ್ಕಂಥ ಈ ಕ್ರಮದಿಂದಲೇ ಯಾವ ಅಂತರ್ಯಾಮಿಯಾದಂಥ ಭಗವಂತನನ್ನೇನು ಇವತ್ತಲ್ಲೇ ನೀವು ಪ್ರಸನ್ನನಾಗಿದ್ದಾನೋ ಆ ಪರಮಾತ್ಮನನ್ನು ಇವತ್ತು ನೀವು ಅದನ್ನು ಸ್ತೋತ್ರ ಮಾಡಿರಿ, ಅವನನ್ನು ಏವಂ ತದ್ ಧ್ಯಾನ ಮಾನೇನಂತಾರೆ. ಈ ರೀತಿಯಾದಂಥ ಧ್ಯಾನ ಕ್ರಮವನ್ನು ನಾನು ಹೇಳಿಕೊಟ್ಟಿರ್ತಕ್ಕಂಥ ಕ್ರಮದಿಂದ ಧ್ಯಾನ ಮಾಡಿ ಭಗವಂತನನ್ನು ಪ್ರಸನ್ನೀಕರಿಸುವಬೇಕು ಅನ್ನೋದು ಒಂದು ಹಂತದಲ್ಲಿ ಈ ಶ್ಲೋಕಕ್ಕೇ ಅದೊಂದು ಕಂಟಿನ್ಯೂಷನ್ ಇದ್ದಂತೆ. ನಮಗೆ ವೃಂದಾವನಾಖ್ಯಾನದಲ್ಲಿ ಅದೊಂದು 4 ಶ್ಲೋಕ ಬರ್ತದೆ. ಆ ಶ್ಲೋಕವನ್ನು ನಾವು ಅನ್ವಯ ಮಾಡಿಕೊಂಡ್ರೆ ರಾಜರ ಒಂದು ಉಪದೇಶ ಏನದೇ, ಇದು ಕೇವಲ ಭಗವಂತ ಅಲ್ಲಿ ಪ್ರಸನ್ನನಾಗಿರಬೇಕು, ಪ್ರತಿಬಂಧಕ ನಿವಾರಣೆ ಆಗಬೇಕು ಅಂತ ಒಂದು ಹಂತದಲ್ಲಿ ಇಲ್ಲಿ ಅವರು ಪ್ರಾರ್ಥನೆ ಮಾಡಿದರೆ, ಮುಂದೆ ಏನು ನೀವು ಎಲ್ಲ ಮಾಡಬೇಕು ವಾಗೀಶದಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ಅಂದರೆ ಮುಂದಿನ ಆದೇಶವನ್ನು ವೃಂದಾವನಾಖ್ಯಾನದಲ್ಲಿ ಮುಂದುವರಿಸಿದ್ದೇನೆ, ಅದನ್ನು ಓದಬೇಕು. ಆ 4 ಶ್ಲೋಕಗಳನ್ನು ನೀವು ಇವತ್ತು ಮನನ ಮಾಡಿದರೆ ಈ ಒಂದು ಪ್ರಶಸ್ತವಾದಂಥ ನಿರ್ಮಲವಾದಂಥ ಈ ಹೃದಯ ಕಮಲದಲ್ಲಿ ಆ ಭಗವಂತನನ್ನು ಯಾವ ರೀತಿ ಸ್ತೋತ್ರ ಮಾಡಿ ಧ್ಯಾನ ಮಾಡಿ ಪ್ರಸನ್ನೀಕರಿಸಿಕೋಬೇಕು ಅನ್ನೋ ಉಪಾಯವನ್ನು ರಾಜರು ಆಖ್ಯಾನದಲ್ಲಿ ಮುಂದುವರಿಸಿದ್ದಾರೆ ಅಂತ ನಿವೇದನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.